ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತು ನಾವು ಸ್ಟುಡಿಯೋದ ಹೊರತಾಗಿಯೂ ಕೂಡ ಇವತ್ತು ಪ್ರೈಮ್ ಟೈಮನ್ನು ಯಾವುದಕ್ಕೆ ನಡೆಸ್ತಾ ಇದ್ದೀವಿ ಅಂದರೆ ರೈತರಿಗಾಗಿ. ಯಾಕಂದರೆ ಇವತ್ತಿಗೆ 6 ದಿನಗಳ ಕಾಲ ಸತತವಾಗಿ ಸರಿಸುಮಾರು 10 ಡಿಗ್ರಿ ಮತ್ತು ಅದಕ್ಕಿಂತಲೂ ಕಡಿಮೆ ಚಳಿ ಇರುವಂತಹ ಗಡಿ ಜಿಲ್ಲೆ ಬೀದರ್ನಲ್ಲಿ ರೈತರು ಪ್ರತಿಭಟನೆ ಕುಳಿತಿದ್ದಾರೆ. ಅವರು ಪ್ರತಿಭಟನೆಗೆ ಕುಳಿತಿರೋದು ಕೇವಲ ಅವರು ಬೆಳೆದಂತಹ ಕಬ್ಬಿಗೆ ಒಳ್ಳೆಯ ದರ ಸಿಗಲಿ ಎಂಬ ಕಾರಣಕ್ಕಾಗಿ. ಸತತ 6 ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ನಡೆಸಿ ಇವತ್ತು 7ನೇ ದಿನಕ್ಕೆ ಧರಣಿ ಮುಂದುವರೆದಿದೆ. ಖುದ್ದಾಗಿ ಇವತ್ತು ನಾವು ಸ್ಟುಡಿಯೋದಿಂದ ಅಲ್ಲದೆ ಹೋದರೂ ಕೂಡ ಖುದ್ದಾಗಿ ಅವರ ಜೊತೆನೇ ಕುಳಿತುಕೊಂಡು ಅವರ ಮನದಾಳದ ಮಾತನ್ನು ಇಡೀ ರಾಜ್ಯ ಸರ್ಕಾರಕ್ಕೆ ಕೇಳಿಸುವಂಥ ನಿಟ್ಟಿನಲ್ಲಿ ಒಂದು ವಿನೂತನ ಕಾರ್ಯಕ್ರಮವಾಗಿ ಇವತ್ತು ನಾವು ಖುದ್ದಾಗಿ ರೈತರ ಜೊತೆಗೇ ಮಾತನಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸರ್ಕಾರ ಇವ್ರ ಕಡೆ ಗಮನ ಹರಿಸ್ತಿಲ್ಲ ಅನ್ನೋದು ಅವರ ವಾದವಾದರೆ ಖುದ್ದಾಗಿ ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಖುದ್ದಾಗಿ ರೈತರ ಜೊತೆನೇ ಮಾತುಕತೆಯನ್ನು ನಡೆಸಿ ಅವರ ಭಾವನೆಗಳು ಏನು ಅನ್ನೋದನ್ನು ಕೇಳಲಿಕ್ಕೆ ಬಂದಿದ್ದೇವೆ. ಖುದ್ದಾಗಿ ರೈತ ಮುಖಂಡರ ಜೊತೆ ಮಾತನಾಡೋಣ. ಸರ್, ನಿಮ್ಮ ಬೇಡಿಕೆ ಏನು ಆಗ್ತಾ ಇದೆ ಪ್ರಸ್ತುತ? ಇದರಲ್ಲಿ ಏನು ರಾಜಕೀಯ ಇನ್ವಾಲ್ವ್ಮೆಂಟ್ ಅನ್ನೋದು ಕೂಡ ಕೆಲವರ ವಾದವಾಗಿದೆ. ಇದ್ರ ಬಗ್ಗೆ ಹೇಳೋದಾದರೆ ರಾಜಕೀಯ ಬಗ್ಗೆ ನಾವು ಅದ್ರ ಬಗ್ಗೆ ಏನಿಲ್ಲ. ನಮಗೆ 3,200 ರೂಪಾಯಿ ಕೊಡಬೇಕು, ಅವಾಗೇ ನಾವು ಹೇಳ್ತೀವಿ ಸರ್. ಓಕೆ, ಹಾಂ, ಅಯ್ಯತ್ತಗ ನಾವು ಹೇಳಂಗಿಲ್ಲ. ನಮ್ಮ ರಾತ್ರಿ ಆಗೋ ಧರ್ನ ಹಿಂಗೆ ಇರ್ತದ. ನಾವು ಸತ್ತು ಇಲ್ಲೇ ಸಾಯೋದು. ನಮ್ಮ ಹೆಂಡ್ರು ಮಕ್ಕಳು ಇಷ್ಟೊಂದು ಚಳಿ ಇದೆ, ಚಳಿಯಲ್ಲಿ ಇದೆ ಏನು ಮಾಡ್ಬೇಕು ಸರ್? ರೈತರಿಗೆ ಏನು ಯಾರು ನೋಡ್ತಾರೆ? ರೈತರಿಗೆ ಹೇಳ್ರಿ. ರೈತರಿಗೆ ಯಾರು ನೋಡ್ತಾ ಇಲ್ಲ ಲೀಡರ್ಗಳು. ಅವ್ರವ್ರು ನೋಡ್ಕೋತಾರ, ಅವ್ರ ಮನೆ ತುಂಬ್ಕೋತಾರ. ರೈತರಿಗೆ ಯಾರು ನೋಡ್ತಲ್ಲ. ಯಾವ ರೈತರು ಎಂಬಲ್ಲಿ ಇದ್ದೀರ, ನಾ ರೈತರ ಬೆನ್ನಲ್ಲಿದ್ದೆ ಅಂತ. ರೈತರ ಬೆನ್ನು ಹೊಡ್ಲೇತಾರ. ರೈತರದು ಬೆನ್ನು ಹೊಡ್ಲೇತಾರ ಬೆನ್ನ ಮೇಲೆ. ಹಾಂ, ಏನು ಮಾಡ್ಬೇಕು ಹೇಳ್ರಿ? ಈಗ ಮನುಷ್ಯ ಬೇಮಾರ ಬಿದ್ದಾನೆ. ಈಗ ದೇಶದ ಬೆನ್ನೆಲುಬು ರೈತ ಅಂತ ಉದ್ದದ ಭಾಷಣಗಳನ್ನು ಬಿಗಿಯುವಂಥ ರಾಜಕಾರಣಿಗಳು ಒಂದು ಸಲ 10 ಡಿಗ್ರಿ ಸೆಲ್ಸಿಯಸ್ ಏನು ಚಳಿ ಇದೆ, ಆ ಚಳಿಯಲ್ಲಿ ಪ್ರತಿಭಟನೆಗೆ ಏನು ಧರಣಿಯಲ್ಲಿ ಕೂತ್ಕೊಂಡು ಒಬ್ಬ ರೈತರೊಬ್ಬರು ಇವಾಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗಿದೆ. ಖುದ್ದಾಗಿ ಅವರ ಜೊತೆ ಕ್ಷಮೆ ಇರಲಿ, ಅವ್ರ ಜೊತೆ ನಾನು ಮಾತಾಡಬಾರ್ದು. ಆದರೆ ಒಬ್ಬ ರೈತರ ಧ್ವನಿಯಾಗಿ ಒಬ್ಬ 85 ವರ್ಷದ ವೃದ್ಧರೊಬ್ಬರು ರೈತರು ತಮ್ಮ ಸಂಕಷ್ಟವನ್ನು ಯಾವ ರೀತಿ ಹೇಳ್ಕೊತಾರೆ ಕೇಳೋಣ. ಸರ್, ತಮ್ಮ ಹೆಸರು? ನನ್ನ ಹೆಸರು ಖಾಸಿಮ್ ಅಲಿ ರೀ. ನಾ ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷ. ಓಕೆ ಹಾಂ ಸರ್, ಎಷ್ಟು ದಿನಗಳಿಂದ? 7 ದಿವಸ ಆಯ್ತು ಸರ್ ಧರ್ನಾ ಕುಂತಿದ್ದೆವು. ಕಬ್ಬಿನ ರೇಟಿನ ಬಾರ್ಯದಾಗ 3,300 ರೂಪಾಯಿ ಡಿಮ್ಯಾಂಡ್ ಸರ್ಕಾರ ಘೋಷಿತ ಮಾಡ್ಯಾರ. ನಮಗೆ 3,200 ಕೊಡ್ರಿ ಅಂತಂದ್ರೆ ಭೀ ಅವ್ರು ಆಗಲ್ದೋಯ್ತು. ರಾತ್ರಿ ಸ್ವಲ್ಪ ಹಾರ್ಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದದ. ಚಳಿದಾಗ ಕೆಮ್ಮು ದಮ್ಮು ಹೆಚ್ಚಾಗ್ಯದ. ಈಗ ದವಾಖಾನಿಗೆ ಒಯ್ದರು ಮತ್ತು ಈಗ ತಂದಾರ. ನಾ ಸತ್ತರ ಇಲ್ಲಿ 82 ನಡೆದ ರೀ. 82? ಹೌದು. ಇನ್ನು 7ನೇ ದಿನ ಪ್ರತಿಭಟನೆಯಲ್ಲಿ ಇನ್ನೂ ಭಾಗಿಯಾಗಿ ನಾನು ಭಾಗಿಯಾಗಿ ನಮ್ಮ ಮನೆಗೆ ಹೋಗಿಲ್ಲ ರೀ. ಸರ್, ರಾತ್ರಿ ಹೆಂಗೆ ಚಳಿ ಆಗ್ತಾ ಇದೆ ಸರ್? ಆಯ್ತು, ಚಳಿ ಇದ್ ಕಡಿಂದ ಈ ಪರಿಸ್ಥಿತಿ ಬಂದದ ರೀ ನಮ್ಗೆ. ಇಲ್ಲ, ನಮ್ಮಂತ ಯುವಕರೇ ರಾತ್ರಿ ಚಳಿ ಇದ್ದಾಗನು ಈಗ ನನ್ನ ಮುಖವನ್ನು ನೋಡಿದಾಗ ಕೂಡ ನಿಮಗೆ ಗೊತ್ತಾಗುತ್ತೆ ಚಳಿಯಿಂದ ನನ್ನ ಪರಿಸ್ಥಿತಿ ಹೆಂಗಾಗಿ. ನೀವೆಲ್ಲ ಹೆಂಗೆ ಸರ್? ಹಂಗೆ ಏನು ಮಾಡೋದು ಸರ್? ನಮ್ಮ ರೈತರು ಸಾಯ್ಲತ್ತಾವ ಇದೇ ಪ್ರಕಾರ ಆಗಿ. ನಾನು ಇದು ಸಂಘೆ ಕಟ್ಟಿದವ್ರು ನಾವಿದ್ದೆವು. ಇದಕ್ಕೆ ಜೀವನ ತಿಕ್ಕಬೇಕಂತ ನಾವು ಹಾಗೆ ಹೋರಾಡ್ಕೊತ ಇಲ್ಲಿ ಕುಂತಿದ್ದೆವು ಚಳಿಯಾಗ. ಓಕೆ ಸರ್, ಎಲ್ಲಿ ತನಕ ಹೋರಾಟ ಸರ್ ಇದು? ಇದು ರೇಟ್ ನಮ್ಗೆ ಸಿಕ್ತು, ಚಲೋ ಆಯ್ತು. ಇದ್ರ ಸತ್ರ ನಮ್ಗೆ ಇಲ್ಲೇ ಬೀದರ್ದಾಗ ಇಲ್ಲೇ ಹುಳಲ್ರಿ. ಖರೆ ನಾವು ಹೋಗಲ್ಲ. ಇದು ರೇಟ್ ಫಿಕ್ಸ್ ಆಗಿ ಸಿಗೋದು? ಹಾಂ, ಸಿಗೋತನ ನಾ ಇಲ್ಲಿ ಹೇಳಲ್ಲ. ಈಗ ಊಟ ಭೀ ಮಾಡಿ ನಿನ್ನೆ ಹಿಡಿದು ಈಗನೂ ಮಾಡಲ್ಲ. ಓಕೆ, ಕೇಳಿದ್ರಲ್ಲ, ನನಗೆ ಈ ಕೇವಲ ಏನು ಅವರ ವೈಯಕ್ತಿಕ ಉದ್ದೇಶಕ್ಕಾಗಿ ಅವರು ದರವನ್ನು ಕೇಳ್ತಾ ಇಲ್ಲ. ಇಡೀ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ. ಯಾಕಂದರೆ ಸರಿಸುಮಾರು ನನ್ನ ತಿಳಿದ ಮಟ್ಟಿಗೆ 1 ವರ್ಷ ಅದಕ್ಕೆ ಪರಿಶ್ರಮ ಮಾಡಬೇಕಾಗುತ್ತೆ. ರಸಗೊಬ್ಬರಗಳನ್ನು ಹಾಕಬೇಕು, ಫರ್ಟಿಲೈಸರ್ಗಳನ್ನು ಹಾಕಬೇಕು, ನೀರನ್ನು ಬಿಡಬೇಕು. ನೀರು ಬಿಡಬೇಕಾದ್ರೆ ಹಗಲಲ್ಲಿ ನೀರು ಬಿಡೋದಲ್ಲ, ರಾತ್ರಿ ಕೂಡ 1 ಗಂಟೆ 2 ಗಂಟೆಗೆಲ್ಲ ನೀರು ಬಿಟ್ಟಾಗ ಮಾತ್ರ ಕಬ್ಬು ಸರಿಯಾಗಿ ಬೆಳೆಯುತ್ತೆ. ಆ ಕಬ್ಬು ಬೆಳೆದಂಥ ಬೆಳೆಗಾರರು ಇವತ್ತು ಈ ರೀತಿ ಚಳಿಯಲ್ಲಿ ಮಲ್ಕೊಂಡಿದ್ದಾರೆ. ಏನಕ್ಕಂದರೆ ಸರಿಯಾದ ದರ ಸಿಗಲಿ ಅನ್ನೋದು. ಯಾಕಂದರೆ ಅವರ ಆರೋಗ್ಯದಲ್ಲಿ ಏರುಪೇರು ಸ್ವಲ್ಪ ಕಾಣಿಸೋದ್ರಿಂದ ಈಗಾಗಲೇ ಸ್ಥಳಕ್ಕೆ ಆಂಬುಲೆನ್ಸ್ ಕೂಡ ಬಂದಿದೆ. ಅವರನ್ನು ಕರೆಯೊಯ್ಯುವಂತಹ ಪ್ರಯತ್ನ ಕೂಡ ಜರುಗ್ತಾ ಇದೆ. ಅಂದರೆ ಯಾವ ಮಟ್ಟಿಗೆ ರೈತರು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ತಾವುಗಳು ಅರ್ಥ ಮಾಡ್ಕೊಳ್ಬಹುದು. ಈಗಾಗಲೇ ಅವ್ರನ್ನ ಸಾಗಿಸುವಂತಹ ಕಾರ್ಯ ಕೂಡ ಆಂಬುಲೆನ್ಸ್ ಮುಖಾಂತರ ಅವ್ರನ್ನ ಕರೆದುಕೊಂಡು ಹೋಗಲಿಕ್ಕೆ
ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಬೀದರ್ ಜಿಲ್ಲೆಯ ರೈತರು ಪ್ರತಿಭಟನೆಯನ್ನು ಮತ್ತು ಧರಣಿಯನ್ನು ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದಾರೆ ಅನ್ನೋದು ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಈ ಒಂದು ಧರಣಿ. ಏನು ಸರ್ಕಾರ ನಮಗೆ 3,200 ರೂಪಾಯಿ ದರ ನೀಡುವ ತನಕ ಕೂಡ ಇದೇ ರೀತಿ ನಮ್ಮ ಪ್ರತಿಭಟನೆ ಮುಂದೆ ಸಾಗುತ್ತೆ. ನಮಗೆ ಏನೇ ಆದರೂ ಕೂಡ ಪರವಾಗಿಲ್ಲ, ಆದರೆ ನಮಗೆ ಸರಿಯಾದ ಕಬ್ಬಿನ ದರ ಸಿಗಬೇಕು ಅನ್ನೋದು ಅವರ ವಾದವಾಗಿದೆ. ಇವಾಗ ಅವ್ರನ್ನ ಆಂಬುಲೆನ್ಸ್ ಮುಖಾಂತರ ಅವ್ರನ್ನ ಕರೆದೊಯ್ಯಲಾಗ್ತಾ ಇದೆ. ನೋಡಿ ಎಂತಹ ಪರಿಸ್ಥಿತಿ, ಯಾಕಂದರೆ ರೈತರು ತಾವು ಬೆಳೆದಂಥ ಕಬ್ಬು ಬೆಳೆಗಾಗಿಯೇ ಇವತ್ತು ಅವರು ಅಹೋರಾತ್ರಿ ಧರಣಿಯನ್ನು ಕಳೆದ 7 ದಿನಗಳಿಂದ ಕೂತ್ಕೊಂಡಿದ್ದಾರೆ. ಈಗ ಅವ್ರನ್ನ 82 ವರ್ಷ ಸುಮಾರು 82 ವರ್ಷದ ಒಬ್ಬ ರೈತ ಮುಖಂಡರನ್ನು ಈಗ ಕಾಸಿಮ್ ಅಲಿ ಎನ್ನುವಂಥ ರೈತರನ್ನು ಕರೆದೊಯ್ಯಲಾಗ್ತಾ ಇದೆ ಆಂಬುಲೆನ್ಸ್ನ ಮುಖಾಂತರ. ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರು ಇರೋದ್ರಿಂದ ಇವತ್ತಿಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಅತಿ ಹೆಚ್ಚಾಗಿ ಇವತ್ತು ರಾಜ್ಯದಲ್ಲಿ ತಾವು ಗಮನಿಸ್ಬೋದು, ಅತಿ ಹೆಚ್ಚು ಚಳಿ ದಾಖಲಾಗ್ತಾ ಇರೋದು ಕೂಡ ಬೀದರ್ನಲ್ಲಿಯೇ. ಅಂತಹ ಚಳಿಯಲ್ಲಿಯೂ ಕೂಡ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಹೋರಾಟ ಮುಂದುವರಿಸಿದರ ಪರಿಣಾಮವಾಗಿ ಸ್ವಲ್ಪ ಚಳಿಯಲ್ಲಿ ಹೆಚ್ಚಿಗೆ ಕಾಲ ಕುತ್ಕೊಂಡಿರೋದರ ಪರಿಣಾಮ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚಳಿ ಕಫ ಹೆಚ್ಚಾಗಿರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ. ಇನ್ನು ತಾವು ನೋಡ್ಬೋದು ಆಂಬುಲೆನ್ಸ್ನ ಮುಖಾಂತರ ಅವ್ರನ್ನ ಕರೆದೊಯ್ಯುವ ಪ್ರಯತ್ನ ಕೂಡ ನಡೀತಾ ಇದೆ. ಹಾಗಾಗಿ ಕಳೆದ 6 ದಿನಗಳನ್ನು ಯಶಸ್ವಿಯಾಗಿ ಅವರು ಅಹೋರಾತ್ರಿ ಧರಣಿಯನ್ನು ನಡೆಸಿದರು. ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. ನೋಡಿ ನನ್ನ ಪಕ್ಕದ ದೃಶ್ಯದಲ್ಲಿ ಅವ್ರನ್ನ ಕೊಂಡೊಯ್ಯುತ್ತಿರುವಂತಹ ದೃಶ್ಯಗಳು ತಾವು ನೋಡ್ಬೋದು. ರೈತ ಮುಖಂಡರು 2-3 ರೈತ ಮುಖಂಡರ ಜೊತೆ ಅವ್ರನ್ನ ಕರೆದೊಯ್ಯಲಾಗ್ತಾ ಇದೆ. ಕಾಸಿಮ್ ಅಲಿ ಎನ್ನುವ ರೈತ 82 ವರ್ಷದ ರೈತ, ಬೀದರ್ ಜಿಲ್ಲೆಯ ಅತ್ಯಂತ ಸರಿಸುಮಾರು 10 ಡಿಗ್ರಿ ಸೆಲ್ಸಿಯಸ್ ಇರುವಂಥದ್ದು. ಸಾಮಾನ್ಯವಾಗಿ ಬೀದರಲ್ಲೂ ಅತಿ ಹೆಚ್ಚು ಬಿಸಿಲಿಗೆ ಹೆಸರುವಾಸಿ ಆಗುತ್ತೆ ಹಾಗಾದರೆ ಈಗ ಅತಿ ಹೆಚ್ಚು ಚಳಿಗೂ ಕೂಡ ಬೀದರ್ ಹೆಸರುವಾಸಿಯಾಗಿದೆ. ಅಂತಹ ಚಳಿಯಲ್ಲಿ 82 ವರ್ಷದ ರೈತ ಮುಖಂಡರೊಬ್ಬರು ಅಹೋರಾತ್ರಿ ಧರಣಿಯನ್ನು ಬೀದರ್ನ ಉಸ್ತುವಾರಿ ಸಚಿವರ ಕಚೇರಿಯ ಎದುರುಗಡೆ ಮಾಡ್ತಾ ಇದ್ದಾರೆ. ಅಂತಹ ಚಳಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಅವರೇನು ನಮಗೆ ಲಕ್ಷ ಕೊಡಿ, ಕೋಟಿ ಕೊಡಿ ಅನ್ನೋದಕ್ಕಲ್ಲ, ನಮಗೆ ನಾವು ಬೆಳೆದಂಥ ಕಬ್ಬಿಗೆ ಸರಿಯಾದ ದರ ಕೊಡಿ ಅನ್ನೋದಕ್ಕಾಗಿ ಅವರು ಅಲ್ಲಿ ಅಹೋರಾತ್ರಿಯನ್ನು ಧರಣಿ ನಡೆಸಿದ್ರು. 6ನೇ ದಿನ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟ ಪರಿಣಾಮ ಇವತ್ತು ಅವ್ರನ್ನ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಂಡ ಕಾರಣ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಇನ್ನಷ್ಟು ರೈತ ಮುಖಂಡರ ಜೊತೆ ನಾವು ಮಾತನಾಡೋಣ, ಅವರ ಬೇಡಿಕೆಗಳು ಏನು ಅನ್ನೋದು ತಿಳಿದುಕೊಳ್ಳೋಣ. ಯಾವ ಬೆಂಬಲ ಬೆಲೆ? ನಮ್ಮ ಕಬ್ಬಿನ ಪ್ರತಿ 1 ಟನ್ ಕಬ್ಬಿಗೆ ನಮ್ಮ ಬೆಂಬಲ ಬೆಲೆ 3,200 ರೂಪಾಯಿ ಬೇಕು. ಇವತ್ತು ನಮ್ಮ ಹೋರಾಟ 7ನೇ ದಿನಕ್ಕೆ ಕಾಲಿಟ್ಟಿದೆ. ಇದುವರೆಗೆ ಏನದಂದ್ರೆ ನಮ್ಮ ಪ್ರಕಾರ ನಮ್ಮ ಬೆಂಬಲ ಬೆಲೆ ಏನೂ ಘೋಷಣೆ ಮಾಡಿಲ್ಲ. ನಿನ್ನೆ ಬಿಟ್ಟ ಮಣ್ಣಿನ ದಿವಸ ಉಸ್ತುವಾರಿ ಮಂತ್ರಿ ಬಂದಿರು ನಮ್ಮಲ್ಲಿ. ಅವ್ರೇನಂದ್ರೆ ನಮಗೆ ವಿಚಾರಣೆ ಮಾಡಿದ್ರು. ಮತ್ತು ನಿಮ್ಮ ಬೇಡಿಕೆ ಏನದ ಅಂದ್ರೆ ನಾವು 3,200 ರೂಪಾಯಿ ಟನ್ನಿಗೆ ಕೊಡಬೇಕಂತ ಹೇಳಿದೆವು. ಆದರೆ ಅವರು ಒಪ್ಪಲಿಲ್ಲ. ನಾವು 2,900 ರೂಪಾಯಿ ಕೊಡ್ತೇವೆ, ಅದಕ್ಕೆ ಹೆಚ್ಚಿಗೆ ಆಗಂಗಿಲ್ಲ ಅಂದರು. ನಾ ಅವ್ರಿಗೆ ಇದು ಪ್ರಶ್ನೆ ಕೇಳ್ದೆ, ಇಡೀ ಕರ್ನಾಟಕ ಸ್ಟೇಟದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಏನದ ಅಂದ್ರೆ ಕಬ್ಬಿಗೆ ಬೆಲೆ 3,200 300 ಕೊಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಗೆ ಯಾಕೆ ಕಡಿಮೆ ಕೊಡ್ತೀರಿ, ಕಾರಣ ಏನದ ಹೇಳ್ರಿ ಅಂತ ಅವ್ರಿಗೆ ಕೇಳಿದ್ರು. ಇಲ್ಲಿ ರಿಕವರಿ ಡಿಫ್ರೆನ್ಸ್ ಅದ. ರಿಕವರಿ ಡಿಫ್ರೆನ್ಸ್ ಹೆಂಗಿರ್ತದ? ಇಲ್ಲಿ ರಿಕವರಿ ಇಲ್ಲಿಂದು ಕಬ್ಬು ಮಹಾರಾಷ್ಟ್ರದವರು ಇದು ಅವ್ರ ಬಲ್ಲಿ 11-11.5 ರಿಕವರಿ ಹೊಂಟದ. ಮತ್ತು ನಿಂಬಲ್ಲಿ ಯಾಕೆ ಬರಲ್ದು ರಿಕವರಿ? ನೀವು ರಿಕವರಿ ಕದೀತಾ ಇದ್ದೀರಿ, ನಮಗೆ ರೈತರಿಗೆ ಮೋಸ ಮಾಡ್ತಾ ಇದ್ದೀರಿ. ಅದ್ರ ಕಡೆಯಿಂದ ಇವತ್ತೇ ಮೋಸ ಮಾಡ್ತಿಲ್ಲ, ಸುಮಾರು 20 ವರ್ಷದಿಂದ ರೈತರಿಗೆ ಮೋಸ ಮಾಡ್ಕೊತ ಹೊಂಟಾರ ಅವರು. ಆದರೆ ಈಗ ಇದು ಬೆಳಗಾವಿಗೇನು ದೊಡ್ಡ ಪ್ರಮಾಣದ ಅಧಿವೇಶನ ಆಯಿತು, ಹೋರಾಟ ಆಯಿತು. ಆ ಹೋರಾಟದಿಂದ ಇಡೀ ಕರ್ನಾಟಕದ ಎಲ್ಲ ಕಡೆ ಏನದಂದ್ರೆ ಸ್ವಲ್ಪ ಎಚ್ಚರಿಕೆಗೊಂಡಾರ. ಅದಕ್ಕೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಏನದಂದ್ರೆ 3,200 ರೂಪಾಯಿ ನಮಗೆ ಕೊಟ್ಟರೆ ನಮ್ಮ ಹೋರಾಟ ನಿಲ್ತದ, ಇಲ್ಲೋದ್ರೆ ನಮ್ಮ ಹೋರಾಟ ಹಿಂಗೆ ಮುಂದಕ್ಕೆ ಸಾಗ್ತದೆ. ಎಲ್ಲಿಂದ ತನಕ ಹೋಗ್ತದೆ ನೋಡಬೇಕು. ನಾನು ಬೀದರ್ ಜಿಲ್ಲಾ ರೈತ ಸಂಘ ಅಧ್ಯಕ್ಷ ಸಿದ್ದರಾಮಪ್ಪ ಅಣದೂರೇ.
ಸರ್ ಕೇಳಿದ್ರಲ್ಲ, ರಾಜ್ಯ ವ್ಯಾಪ್ತಿ ಕೂಡ ಎಲ್ಲ ಕಡೆ ದರ ಕೊಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರಿಗೆ, ಆದರೆ ಬೀದರ್ನಲ್ಲಿ ಮಾತ್ರ ರಿಕವರಿಯ ನೆಪವನ್ನು ಒಡ್ಡಿ ನಮಗೆ ಸರಿಯಾದ ದರ ನೀಡ್ತಾ ಇಲ್ಲ ಅನ್ನೋದು ರೈತರ ವಾದ. ಈಗ ರಾಜಕಾರಣಿಗಳು ಪ್ರತಿ ಸಲ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ಕೃಷಿ ಅವಲಂಬಿತವಾಗಿರುವಂಥ ಈ ದೇಶದಲ್ಲಿ ರೈತನೇ ರಾಜ, ದೇಶಕ್ಕೆ ರೈತನೇ ಬೆನ್ನೆಲುಬು ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ಇಲ್ಲ ಇರುವಂತಹ ರೈತ ಮುಖಂಡರು ಅವರನ್ನ ಮಾತನಾಡಿಸ್ತೀನಿ. ಸರ್, ದೇಶದ ಬೆನ್ನೆಲುಬು ಸರ್, ನೀವು ನೀವು ಯಾಕೆ ಬೀದಿಯಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀರಿ? ಇವತ್ತು ಭಾರತ ದೇಶದಲ್ಲಿ 80% ರೈತರು ಮತ್ತು ರೈತ ಕಾರ್ಮಿಕರಿದ್ದಾರೆ. ಇದಕ್ಕಾಗಿ ಇವತ್ತೇನಪ್ಪ ಸಕ್ರೆ ಬಗ್ಗೆದಾಗೆ ನಮ್ಮದು ಬೆಳೆಸ್ತಾ ಇದ್ದೀವಿ, ನಮ್ಮ ರೇಟ್ ಕೊಡಬೇಕು. ಅದಕ್ಕೆ ಪ್ರಧಾನಮಂತ್ರಿ ಅವರು FRP ರೇಟ್ ಅಂತಂತ ಹೇಳಿ ಏನಂದರೆ ನಮ್ಮ ಒಟ್ಟು ಭಾರತ ದೇಶಕ್ಕೆ 3550 ರೂಪಾಯಿ ಏನಪ್ಪ ಅವ್ರು ಫಿಕ್ಸ್ ಮಾಡಿದ್ರು. ಆ ಪ್ರಕಾರ ಕೊಡ್ರಿ ಅಂತಂತೇಳಿ ಏನಪ್ಪ ಸರ್ಕಾರಕ್ಕೆ ಬಂತು. ಯಾರು ಪ್ರಧಾನಮಂತ್ರಿಗಳು, ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು 3300 ರೂಪಾಯಿ ಕೊಡಬೇಕು ಅಂತಂತೇಳಿ ಏನಪ್ಪ ಅಂದ್ರೆ ಇವ್ರು ಫಿಕ್ಸ್ ಮಾಡಿದ್ರು. ಇವ್ರು ಫಿಕ್ಸ್ ಮಾಡಿದ ಮ್ಯಾಕೆ ಸ್ಟೇಟ್ದಾಗ ಕೊಡಬೇಕಂತಾಯಿತು. ಆದ ನಂತರ ಇಲ್ಲಿ ಏನು ಬರ್ತಾಯಿದೆ, ಮೇನವಾಗಿ ಏನು ಬರ್ತಾಯಿದೆ ಅಂದರೆ ಓನ್ಲಿ ರಿಕವರಿ ಬರ್ತಾಯಿದೆ. ಇವತ್ತು ನಮ್ಮಲ್ಲಿ ಫ್ಯಾಕ್ಟ್ರಿ ಬೀದರ್ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ 3 ಫ್ಯಾಕ್ಟ್ರಿಗಳಿವೆ. NSSK, BSSK, ಅನಂತರ MGSSK. ಈ 3 ಫ್ಯಾಕ್ಟ್ರಿಗಳು ನಡೀತಾ ಇದ್ದಾಗ ಎಲ್ಲಕ್ಕಿಂತ ಈಗ ಏನಪ್ಪ ಅಂದ್ರೆ 50 ವರ್ಷ ಮೊದಲಕ್ಕಿಂತ ಆಗಿದ್ದಂಥದ್ದು 1962ನೇ ಇಸ್ವಿದಲ್ಲಿ ಏನಂದ್ರೆ ಫ್ಯಾಕ್ಟ್ರಿ BSSK ಆಯಿತು. ಅದರಾಗ ಇಲ್ಲಿಯವರೆಗೆ ಒಮ್ಮೆ ರಿಕಾರ್ಡ್ ಏನು ಬಂತು ಅಂದರೆ 1976ರಲ್ಲಿ 11.25 ರಿಕವರಿ ಬಂತಲ್ಲಿ ಅಲ್ಲಿ. ಅನಂತರ ಏನಾಯಿತು, ಎಲ್ಲ ಅಧ್ಯಕ್ಷಗಳು ಒಬ್ಬರು ಒಬ್ಬರು ಅಧ್ಯಕ್ಷ ಬದಲಾಯಿಸ್ತಾ ಹೋದರು. ಏನೇ ಆಯಿತು ಅದು ನಡೀತಾ ಹೋಯಿತು. ಅನಂತರ ಮತ್ತೊಮ್ಮೆ ಈ ಗಾಂಧಿ ಫ್ಯಾಕ್ಟ್ರಿ, ಅನಂತರ ಏನಪ್ಪ ಅಂದ್ರೆ ನಮ್ಮದು NSSK ಇಲ್ಲಿ ಏನಪ್ಪ 11.25 ಮತ್ತು 12.25 ತನ ಏನಪ್ಪ ಅಂದ್ರೆ ರಿಕವರಿ ಬಂತು. ಇವತ್ತು ಏನದ ಜನರಿಗೆ ಏನಪ್ಪ ಅಂದ್ರೆ ಅವರು ರಿಕವರಿ ಏನಪ್ಪ ಕಮ್ಮಿ ತೋರಿಸ್ತಾ ಇದ್ದಾರೆ. ಯಾಕೆ ತೋರಿಸ್ತಾ ಇದ್ದಾರೆ ಅಂದರೆ ಇವತ್ತು ಮೊದಲು ಸರ್ಕಾರದಲ್ಲಿ ಏನಿತ್ತು ಅಂದರೆ ಈ ಫ್ಯಾಕ್ಟ್ರಿಗಳಿಗೆ ಸರ್ಕಾರದ ಪ್ರತಿನಿಧಿಯಾಗಿ MD ಅವರನ್ನು ಅವರು ಕಳಿಸ್ತಾ ಇದ್ದರು. ಆದರೆ ಇವ್ರು ಎಲ್ಲರೂ ಕೂತ್ಕೊಂಡು ಏನು ಮಾಡಿದ್ರು, ಸರ್ಕಾರದಲ್ಲಿ ಏನಪ್ಪ ಅಂದ್ರೆ MD ಕಳಿಸ್ಬಾರ್ದು, ನಮಗೆ ತೊಂದರೆ ಆಯ್ತದ, ನಾವೇ ಇಕ್ಕೋತೇವೆ ನೌಕರಿ ಅಂತ ತಿಳ್ಕೊಂಡು ಯಾವುದೋ ಮನುಷ್ಯ ಹುಷಾರಿ ಮನುಷ್ಯ ಲೆಕ್ಕಪಂತ್ರ ಅವರಪ್ಪಲೆ ಬರೆಯಂಗೆ ಮನುಷ್ಯಗೆ ಏನಪ್ಪ ಅಂದ್ರೆ ಅವ್ರು ಇಕ್ಕೊಂಡು ಅವ್ರಿಗೆ MD ಅಂತೇಳಿ ಮಾಡಿದ್ರು. ಏನಾದ್ರೆ ಭೀ ಅವ್ರು ಏನು ಮಾಡ್ತಾರೆ, ಲೆಕ್ಕಪತ್ರ ಅವರಪ್ಪಲೇ ತೋರಿಸ್ತಾರೆ. ರಿಕವರಿ ಎಂಬುದು ಕಮ್ಮಿ ತೋರಿಸ್ತಾ ಇದ್ದಾರೆ, ತೋರಿಸ್ತಾರೆ. ಇವತ್ತೇನಪ್ಪ 11.25 12 ಅಂತ 12 ಮತ್ತೊಮ್ಮೆ 30 ಇಷ್ಟು ರಿಕವರಿ ಇದ್ದಾರೆ ಈಗ ತೋರಿಸ್ತಾ ಇಲ್ಲ. ಇವ್ರು ಏನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ರಿಕವರಿ ಅಂತ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಆಯಿತು. ಎರಡನೇದಾಗಿ ಇನ್ನೊಂದು ಏನದ, ಇವ್ರು ಮತ್ತೊಂದು ಏನಪ್ಪ ಅಂದರೆ ಎಲ್ಲ ನಮ್ಮ ಕಬ್ಬು ಕಳಿಸಿದಾಗ ಫ್ಯಾಕ್ಟ್ರಿಗೆ ಕಳುವು ಆಯ್ತಾ ಇದೆ ಕಾಟದಾಗ. ನಾನಂತ ಇಲ್ಲ, ಕಳುವು ಆಯ್ತಾ ಇದೆ ಅಂತಂಬೋದು ಇದು ನಾನು ಅಂದಿದ ಮ್ಯಾಕ ಸರ್ಕಾರ ಗೊತ್ತಾಗಿ ಸರ್ಕಾರ ಏನಪ್ಪ ಅಂದ್ರೆ ಎಲ್ಲಿ ಕ್ಯಾಬಿನೆಟ್ದಾಗ ಏನಪ್ಪ ಪಾಸ್ ಮಾಡಿ ಏನು ಮಾಡಿದ್ರು ಅಂದ್ರೆ ಪ್ರತಿಯೊಂದು ಏನಪ್ಪ ಅಂದ್ರೆ ಸಹಕಾರ ಸಕ್ಕರೆ ಕಾರ್ಖಾನೆಗಳಿಗೆ ಒಂದು ಕಾಟ ನಮ್ಮ ಸರ್ಕಾರ ವತಿಯಿಂದ ಕೊಡ್ತೀವಿ. ಆ ಫ್ಯಾಕ್ಟ್ರಿ ಕೊಡ್ತೀವಿ, ಆ ಫ್ಯಾಕ್ಟ್ರಿ ಕಾಟ ಮಾಡ್ಕೊಂಡು ಆ ಫ್ಯಾಕ್ಟ್ರಿಗೆ ಹೋಗ್ರಿ ಅಂದಾಗ ಇದ್ರಾಗ ಏನು ಅರ್ಥ ಆಯ್ತು, ಫ್ಯಾಕ್ಟ್ರಿದವರು ಕಳ್ಳರ ಹರ ಅಂತಂಬೋದು ಸರ್ಕಾರ ಗೊತ್ತಾಯ್ತು. ಯಾವಾಗ ಒಂದು ಕಾರ್ಖಾನೆಗೆ ಇವತ್ತೇನಪ್ಪ ಕಾಟ ಹಾಕ್ರಿ ಅಂದ್ರೆ ಇವತ್ತಿಗೆ ಏನಪ್ಪ ಅಂದ್ರೆ ಅವ್ರು ಕಾಟ ಹಾಕೋದಂಥದ್ದು ಇಲ್ಲ. ಎರಡನೇದಾಗಿ ಇದು ಆದರೆ ಭೀ ಇವತ್ತು ಏನಾಯ್ತಾ ಇದೆ, ಬಾಜು ಏನಪ್ಪ ಅಂದರೆ ಗುಲ್ಬರ್ಗಾದಾಗ ಏನಪ್ಪ 3160 ರೂಪಾಯಿ ಅವ್ರು ಕೊಡ್ತಾ ಇದ್ದಾರೆ. ಏನೋ ಅಲ್ಲಿಂದ ಲೋಕಲ್ ಕೆಲವು ಸಂದರ್ಭಗಳಿದೆ, ಕೆಲವು ಹೆಚ್ಚು ಕಡಿಮೆ ಏನೋ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಇವತ್ತು ನಾವೊಂಬದೇನೋ ನಂಬಲ್ಲಿ ಏನಪ್ಪ ಅಂದ್ರೆ ಮಂತ್ರಿ ಆದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಇವತ್ತೇನು ಸರ್ಕಾರ ವತಿಯಿಂದ 3330 ಏನು ಕೊಡಬೇಕಾಗ್ಯದ, 3330 ಇದ್ರೆ ನಮ್ಮ 3200 ರೂಪಾಯಿ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ಅವರು ಇಲ್ಲಿ ಮಂತ್ರಿ, ಅವ್ರು ತಮ್ಮವರು ನಮ್ಮದು MGSSK ಫ್ಯಾಕ್ಟ್ರಿ ಅಧ್ಯಕ್ಷರು, ಅವ್ರ ಮಗ ಅವರು MP ಅವರು. ಇವತ್ತು ಏನೇ ಶುಗರ್ ಪಾಲಿಸಿ 10-15 ವರ್ಷ ಹಿಡಿದು ಏನಪ್ಪ ಅಂದ್ರೆ ಸಕ್ರೆ ರೇಟ್ ಏನಪ್ಪ 30-40 ತನಕ ಒಳಗೆ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ. ಯಾವಾಗ ಇದು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಇರ್ತದೆ ಅಂದ್ಮ್ಯಾಕ ಇವತ್ತು ಯಾರಿಗೆ ಇಲ್ಲಿ ನಮ್ಮಲ್ಲಿ ಪಾರ್ಲಿಮೆಂಟ್ದಲ್ಲಿ ಏನಪ್ಪ ಕ್ವಶನ್ ಕೇಳಕ್ಕೆ ಅವ್ರ ಮಗ ಅವರಿದ್ದಾರೆ, ಏನೇ ತಪ್ಪಾದ್ರೂ. ಮತ್ತು ಇನ್ನೊಂದಾಗಿ ಎರಡನೇದಾಗಿ ಸ್ಟೇಟ್ ವೈಸ್ ಇದ್ದಾಗ ಸ್ಟೇಟ್ ವೈಸಾಗಿ ಕೇಳಕ್ಕೆ ಏನಪ್ಪ ಅಂದರೆ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಅದ್ರ ಬಾದ್ ಮೂರನೇದಾಗಿ ಏನಪ್ಪ ಅಂದ್ರೆ ಇವತ್ತು ಫ್ಯಾಕ್ಟ್ರಿ ಯಾರ್ದ ಅವ್ರ ತಮ್ಮವ್ರದೇ ಅದ. ಇವತ್ತು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ 3 ಎಲ್ಲಪ್ಪ ಅವ್ರ ಕೈದಾಗೆ ಅವ. ಇವತ್ತು ಅದು ಅಂತಮ್ಮ ನಮ್ಮ ರಿಕ್ವೆಸ್ಟ್ ಕಳಕಳಿ ಏನದ, ಇವತ್ತು ಈ ರಿಕ್ವೆಸ್ಟ್ ಕಳಕಳಿ ಏನಪ್ಪ ಎಲ್ಲರ ಕಲ್ತೇನಪ್ಪ, ರೈತರಿಗೆ ಏನಪ್ಪ ಮೋಸ ಮಾಡಬೇಡ್ರಿ, ನಿಮ್ದು ಏನಪ್ಪ ಕೊಡ್ರಿ ಅಂತಮ್ಮ ನಮ್ಮ ಕಳಕಳಿನ ಕೇಳ್ತಾ ಇದ್ದೀವಿ. ಎಲ್ಲ ತಂದು ಏನು ಮಾಡ್ತಾಯಿದ್ದಾರೆ, DC ಅವ್ರಿಗೆ ಮುಂದೆ ಮಾಡ್ತಾಯಿದ್ದಾರೆ. DC ಅವ್ರಿಗೆ ಮುಂದೆ ಮಾಡಿಸಿ ನೀವು ಒಪ್ರಿ ಅಂತ ಹಚ್ಚಿದ್ದಾರೆ. ಅದ್ರ ಬಗ್ಗೆ ಮತ್ತೊಂದು ಏನು ಬರ್ತಾ ಇದೆ ಅಂದರೆ ನಮ್ಮ ರೈತರ ಹತ್ರ ಏನಪ್ಪ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಮಾಡ್ಬೇಕಂತ ಹೇಳಿ ಇವತ್ತು ರೈತರನ್ನೇ ಹೊಡೆಯೋದು. ಯಾಕಂದ್ರೆ ನಾವು ಅಂತ ಇದ್ದೀವಿ, ನಮ್ಮ ಸ್ಲೋಗನ್ ಆಯ್ತಲ್ಲ, ಏನೇ ಬರಲಿ ಒಕ್ಕಟ್ಟಿರಲಿ ಅಂತ ನಾವೇನು ಹೊಯ್ಕೋತಾ ಇದ್ದೇವಲ್ಲ, ಇದಕ್ಕೆ ಹೊಡಿಬೇಕಂತ ಹೇಳಿ ಏನಪ್ಪ ಅಂದರೆ ಕೆಲವು ರೈತರಿಗೆ ಏನಪ್ಪ ಅಂದರೆ ಏನು ತಯಾರು ಮಾಡಿದ್ದಾರೆ ಅಂದರೆ
ನಮಗೇನಪ್ಪ ಅಂದ್ರೆ 3,2800 ಕೊಟ್ಟರೆ ಒಪ್ತೀವಿ ಅಂಥೇಳಿ ಅವ್ರಿಗೆ ತಯಾರು ಮಾಡಿದ್ದಾರೆ. ಈಗ ನಮ್ಮ ಕಳಕಳಿಯದ ನಿಮ್ದೇನಪ್ಪ ರಾಜಕೀಯ ಮಾಡಬೇಡ್ರಿ ಎಲ್ಲನೇ, ನಮ್ಮ ಕಳಕಳಿ ರೈತರಿಗೆ ಎಂಬುದು ಉಳಿಸ್ರಿ. ಒಂದು ವೇಳೆ ರಾಜಕೀಯದಿಂದ ಏನು ಬರ್ತಾರೆ, ಇಲ್ಲಿ ಎಲ್ಲರೂ ಬರ್ತಾರೆ ನಮ್ಮ ಸಪೋರ್ಟ್ ಕೊಡ್ಲಾಕ, ಎಲ್ಲ ಪಕ್ಷದವ್ರು ಬರ್ತಾರೆ. ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ದಳ ಇರಲಿ, ಯಾರು ಏನು ಕಮ್ಯುನಿಸ್ಟ್ ಇರಲಿ, ಎಲ್ಲರೂ ಬಂದು ನಮ್ಗೆ ಸಾಥಿ ಕೊಡ್ತಾರೆ. ಸಾಥಿ ಕೊಟ್ಟ ಮ್ಯಾಗ ಅವ್ರವ್ರು ಏನಪ್ಪ ಅವ್ರು ಮಾತಾಡ್ತಾರೆ ಎಲ್ಲನೇ. ಅವರು ಅಪೋಸಿಷನ್ ಸರ್ಕಾರಕ್ಕೆ ಅಪೋಸಿಷನ್ ಭೀ ಆಡ್ತಾರೆ, ಸಪೋರ್ಟ್ ಭೀ ಆಡ್ತಾರೆ. ಅವ್ರವ್ರಿಗೆ ಏನಿರ್ತಾರೆ, ನೀವು ವ್ಯಕ್ತಿಗಳ ಸಪೋರ್ಟ್ ಆಡ್ತಾರೆ, ಅಪೋಸಿಷನ್ ಸಪೋರ್ಟ್ ಆಡ್ತಾರೆ. ಆದರೆ ಇವ್ರು ಏನಂತಾರೆ, ಇಲ್ಲಿ ಬಂದಿರೋ ಮೊನ್ನೆ ಎಲ್ಲನೇ ಈಶ್ವರ ಖಂಡ್ರು ಅವ್ರು ಏನಪ್ಪ ಅಂದ್ರೆ ನಮ್ಮ ಅಪೋಸ್ ಆಡಿದಾಗ ನೀವು ಯಾಕೆ ಸುಮ್ಮನೆ ಕುಂತ್ರಿ, ಅವ್ರಿಗೆ ನೀವು ಅಪೋಸ್ ಆಡಬೇಕು ಅಂತ ಅಲ್ಲರಿ. ನಾವು ರೈತರು ಇದ್ದೆವು, ನಮ್ಮ ರೈತರಿಗೆ ಒಡೆದು ಆಳುವ ನೀತಿ ಏನಪ್ಪ ನೀವೆಲ್ಲ ಶಾಸಕರ ಕಲ್ತ ಏನಪ್ಪ ಮಾಡ್ತಾ ಇದ್ದೀರಿ. ಮತ್ತು ಈ ಶಾಸಕರಿಗೆ ತಿಳ್ಕೊರಿ, ಎಲ್ಲ ನೀವು ಅನ್ಬೇಡ್ರಿ, ಎಲ್ಲನೇ ನಮ್ಮಲ್ಲಿ ಬರ್ರಿ, ಸಮಯ ಕೊಡ್ರಿ. ಯಾವತ್ತಂದ್ರೆ 2 ವರ್ಷ ಪೈಲೆ ನಿಮ್ಮ ಹಣೆ ಬರ ಬರೆದಿದ್ದೆವು, ಇನ್ನೂ 2 ವರ್ಷ ಇದೆ ನಿಮ್ಮ ಹಣೆ ಬರ ಬರಲಿಕ್ಕೆ. ಈಗ ನಮ್ಮ ಹಣೆ ಬರ ನೀವು ಬರಿತಾ ಇದ್ರಿ, ನಾವು ಅದೇ ಕೇಳ್ತಾ ಇದ್ದೀವಿ, ನಮ್ಮ ಹಣೆ ಬರ ಸರಿಗೆ ಬರೀರಿ. 80% ರೈತರಿದ್ದಾರೆ, ರೈತ ಕಾರ್ಮಿಕರಿದ್ದಾರೆ. ಇವ್ರಿಗೇನಪ್ಪ ತಿಳ್ಕೊಂಡೇನಪ್ಪ ಅಂದ್ರೆ ರೇಟ್ ಫಿಕ್ಸ್ ಮಾಡಿರಿ. ಅದಕ್ಕಂಬ ನಮ್ಮ ಒಡೆದು ಆಳುವ ನೀತಿ ಬ್ರಿಟಿಷರ ಕಾಲದಾಗ ಬಂದಿರಲಿಲ್ಲಲ್ಲೇ, ಒಡೆದು ಆಳುವ ನೀತಿಯಾಗಿ ನಮ್ಮ ಒಳಗೆ ಆಡ್ತಾ ಇದ್ರಿ. ಎಲ್ಲ ಶಾಸಕರೇ ಎಲ್ಲ ನಿಮ್ಮದೇ. ಮತ್ತು ಇವತ್ತು ಫ್ಯಾಕ್ಟ್ರಿಗಳು ಯಾರ್ದವ, ಎಲ್ಲ MLAಗಳದಾವ, MP ಗಳದಾವ, ಮಂತ್ರಿಗಳದಾವ, ಅವ್ರ ಸಂಬಂಧಿಕರದಾವ, ಎಲ್ಲನಿದ್ದದ. ಮತ್ತೊಂದು ನನ್ನ ಕ್ವಶನ್ ಅನ್ನೋದೈತಿ ಎಲ್ಲನೇ. ಇವತ್ತೇನಪ್ಪ ಅಂದ್ರೆ 60 ವರ್ಷ ಮೊದಲೇನಪ್ಪ BSS ಇವೆಲ್ಲ ಏನು ಫ್ಯಾಕ್ಟ್ರಿಗಳು ಆಗ್ಯಾವಲ್ಲ, ಇವತ್ತು ಎಲ್ಲ ಫ್ಯಾಕ್ಟ್ರಿಗಳೇನಪ್ಪ BSSಗೇನು ಸಾಲಗಾರಾಗಿ ಕೀಲಿ ಹಾಕಿರಿ, ಅದು ದಿವಾಳಿ ಹಬ್ಸಿರಿ ಎಲ್ಲನೇ. ಅನಂತರ ಈಗ ಮಹಾತ್ಮ ಗಾಂಧಿ ಮತ್ತೇನಪ್ಪ ನಾರಂಜ ಶುಗರ್ ಫ್ಯಾಕ್ಟ್ರಿ ಸ್ವಲ್ಪ ದಿನದಾಗೆ ಇವು ಭೀ ದಿವಾಳಿ ಹೇಳ್ತಾವೆ. ನನಗಿದು ಒಂದೇ ವರ್ಷ ನಡಿಬೋದು ಅಂತ ಅನಿಸ್ತದೆ. ಆದರೆ ಎಲ್ಲ ಫ್ಯಾಕ್ಟ್ರಿಗಳು ದಿವಾಳಿ ಹಬ್ಸ್ಲತ್ತೀರಿ. ಅದಕ್ಕೆ ಆಗಿದಂಥ ಆಡಳಿತ ಮಾಡಿದಂಥ ಅಧ್ಯಕ್ಷರುಗಳೇನು ದಿವಾಳಿ ಆಗಿರೋ ಅಥವಾ ಏನು ಕೋಟ್ಯಾಧಿಪತಿ ಅರ್ಬೋಪತಿ ಆಗಿರೋ, ಇದು ಜನರೇ ನಿರ್ಧಾರ ಮಾಡ್ತಾರೆ. ಇದು ತರ್ಕೊಂಬಲ್ಲಪ್ಲೆ ನಾನು ನಮ್ಮದು ಅತಿ ಆಗಬಾರ್ದು. ಯಾವುದು ಭೀ ಅಡ್ಡಿ ತುಂಬ್ತು ಹೊಳ್ತದಂತ ಅಡ್ಡಿ ತುಂಬಲಪ್ಲೆ ನೋಡ್ಕೊಳ್ಳಿರಿ. ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಕೇಳ್ತೇನೆ, ಕಾಂಗ್ರೆಸ್ ಇಲ್ಲ, ನಾ BJP ಇಲ್ಲ, ನಾ ದಳ ಇಲ್ಲ, ಎಲ್ಲ ಜನಪ್ರತಿನಿಧಿಗಳು ರೈತರು ಏನಪ್ಪ, ರೈತರು ಮಕ್ಕಳಿದ್ರಿ, ನೀವು ರೈತರಿಗೆ ಹಿಂದೆ ಹುಟ್ಟಿರಿ. ಯಾರು 1 ಎಕರೆ ಇದೆ, ಯಾರು 100 ಎಕರೆ ಅವ, ಯಾರು ಏನೇ ಇರಲಿ. ಆದರೆ ನಮ್ಮ ಕಳಕಳಿ ಏನೈತಿ ಅಂದ್ರೆ, ಪೈಲ ನೀವು ಜನರಲ್ಲಿ ಬಂದು ಜನರು ತಿಳ್ಕೊಂಡು ಇದು ಏನಪ್ಪ ಇವತ್ತು ರೇಟ್ ಏನಪ್ಪ ಅಂದ್ರೆ ನಮ್ದು ಏನಾಯ್ತಾ 7 ದಿನ ಆಯ್ತು ಗೊತ್ತಿಗೆಲ್ಲನೇ. ಅದಕ್ಕೆ ನೀವು ಒಡೆದು ಆಳುವ ನೀತಿ ತರಲಾರದೆ ನೀವೆಲ್ಲ ಕೂತ್ಕೊಂಡು ರೈತ ಮುಖಂಡರಿಗೆ ಕರೆದು ಇವತ್ತು DC SP ಮುಂದೆ ಮಾಡಬೇಡ್ರಿ ನೀವೆಲ್ಲನೇ. ಇದು DC SP ಮುಂದೆ ಮಾಡಲಪ್ಪಲೆ ನೀವೇ ಒಂದು ಕಮಿಟಿ ಕೂಡಿಸ್ರಿ. ಹ್ಯಾಂಗೆ ಶಾಸನಸಭೆದಾಗ ಏನೇ ಆಯಿತು ಅಂದ್ರೆ, ಅಲ್ರಿ ಇವತ್ತು ನಾನು ಕೇಳ್ತೀನಿ, ಶಾಸನಸಭೆದಾಗ 136 ಕಾಂಗ್ರೆಸ್ ಇದ್ರಿ, ಉಳ್ಕಿದೆಲ್ಲ ಜನತಾದಳ BJP ನಾವೆಲ್ಲ ಹರ. ಯಾವಾಗ ನೀವು ಅವ್ರು ಮಾತಾಡಬಾರ್ದಂದ್ರೆ ನೀವೇ ಹೆಚ್ಚಿಗಿದ್ರೆ ಅವ್ರಿಗೆಲ್ಲ ಓಡ್ಸಕ್ರಿ ಶಾಸನಸಭೆಯಿಂದ. ಅಲ್ರಿ ಇಲ್ಲಿ ಯಾರೇ ಬರ್ತಾರೆ, ಇಲ್ಲಿ ಬಂದು ನಮ್ಮಲ್ಲಿ ಮಾತಾಡ್ತಾರೆ, ನಿಮ್ಮ ವಿರುದ್ಧ ಭೀ ಮಾತಾಡ್ತಾರೆ, ನಿಮ್ಮ ಸಪೋರ್ಟ್ ಭೀ ಮಾತಾಡ್ತಾರೆ, ಎಲ್ಲನೇ ಆಡ್ತಾರೆ. ಅವ್ರಿಗೆ ಯಾಕೆ ಮಾಡ್ತೀವಿ, ನಮ್ಮ ಯಾಕೆ ಬ್ಲೇಮ್ ಕೊಡ್ತಾಯಿದ್ರಿ, ನೀವು ರೈತರಾಗಿ ಒಳಗೆ ಆಡ್ತಾ ಇದ್ರಿ ಎಲ್ಲನೇ. ಇದು ಆಗಬಾರ್ದಂತಮ್ಮ ನನ್ನ ಕಳಕಳಿ ಅದ. ಅದಕ್ಕೆ ನಿಮ್ಮ ರಾಜಕೀಯ ಪುಢಾರಿಗಳೇ, ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ, ಪೂರಾ ನಮ್ಮಲ್ಲಿ ಏನಪ್ಪ MLAಗಳೇನು ರಾಜಕೀಯ ಪುಢಾರಿಗಳು, ನಮ್ಮ ಹಣೆ ಬರೆಯೋರು ಇವರೇ ಇದ್ದಾರೆ ಎಲ್ಲನೇ. ಅದಕ್ಕೆ ನನ್ನ ಕಳಕಳಿ ವಿನಂತಿ, ನೀವು ರಾಜಕೀಯದವರೆಲ್ಲ ಕೂಡ್ಕೊಂಡು ಮಾತಾಡಿ ನಮ್ದು ಎಲ್ಲರೂ ನೀವು ಉದ್ಧಾರ ಮಾಡೋದದ, ನಮ್ದೆಲ್ಲನೇ ಪ್ರಜೆಗಳಿಗೆ ಉದ್ಧಾರ ಮಾಡೋದ, ಪ್ರಜೆಗಳಿಗೆ ಶಾಸನ ಮಾಡೋದದ. ಯಾವಾಗ ಇಷ್ಟೆಲ್ಲ ಮಾಡೋದಂತಂದ್ಮ್ಯಾಕ ನೀವೆಲ್ಲರೂ ಒಂದಾಗಿ ನೀವು ನಮಗೆ ಡಿವೈಡ್ ಮಾಡಬೇಡ್ರಿ ಎಲ್ಲನೇ. ರೈತರಿಗೆ ಏನಪ್ಪ ಬ್ಲೇಮ್ ಹಚ್ಚಬೇಡ್ರಿ ಎಲ್ಲನೇ. ಇಲ್ಲಿ ಎಲ್ಲರೂ ಇದ್ದೇವೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಎಲ್ಲನೇ. ಅಲ್ಲದೆ ಇವತ್ತು ನಾವು ಇಷ್ಟೆಲ್ಲ ಏನಪ್ಪ ಅಂದ್ರೆ, ಇವತ್ತು ನಾನು 55 ಒಕ್ಕಲ್ತನ ಮಾಡಿ ನಾನು ಯಾಕೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ರೈತ ಆಗಿ ಯಾಕೆ ಒಕ್ಕಲ್ತನ ಮಾಡಬೇಕು? ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ, ನೀ ಏನು ಮಾಡಿದಪ್ಪ, ನೀನು ಮಾಡಿ ಏನು ಮಾಡಿ, ಯಾವ ಬ್ಯಾಂಕ್ ಸಾಲ ಹೊಡೆದು, ಈ ಬ್ಯಾಂಕ್ ಸಾಲ ಹೊಡೆದು, 10 ಬ್ಯಾಂಕ್ಗಳು ಸಾಲನೇ ಹೊಡೆದಿದ್ದೀನಿ, ನಾನೇನು ಉದ್ಧಾರ ಆಗ್ಯದ? ಏನೂ ಉದ್ಧಾರ ಆಗಿಲ್ಲ. ನಾನೇನಪ್ಪ ಅಂದ್ರೆ ಇವತ್ತೇನಪ್ಪ ಅಂದ್ರೆ ನಾನು ಯಾಕೆ ಹೊಲಕ್ಕೆ ಹೋಗಬೇಕು? ಇವತ್ತೇನು ಬರ್ತಾ ಇದೆ, ನನ್ನ ಮಕ್ಕಳೇನಪ್ಪ ಅಂದ್ರೆ ಡಾಕ್ಟರ್ ಆಗ್ಯಾರ, ಯಾರಪ್ಪ ಅಂದ್ರೆ ಇಂಜಿನಿಯರ್ ಅರ. ಅವರೆಲ್ಲ ಏನು ಕೇಳ್ತಾ ಇದ್ದಾರೆ ಅಂದರೆ, ನಾವು ಎಲ್ಲಿಗೆ ಬರೋರಿಲ್ಲ, ಹೊಲಕ್ಕೆ ಬರೋರೇ ಇಲ್ಲ, ನನ್ನ ನೌಕರಿ ಸಿಗಲ್ಲ ಹೊಂಟದ, ರೋಡಿ ಮ್ಯಾಗ ಒಳ್ಳತ್ತಾರ ಅವರೆಲ್ಲನೇ. ಈ ರೀತಿಯಾಗಿ ನಾಳೆಗೆ ಏನಪ್ಪ ನಾನು ಒಂದು ಕಳಕಳಿ ಅದ, ನೇಪಾಳದ ಹೆಂಗೆ ಕ್ರಾಂತಿ ಆಗ್ಯದೋ ಆ ಪ್ರಕಾರ ಆಗಬಾರ್ದು. ನನ್ನ ಕಳಕಳಿ ಅದ. ಅದ್ರ ಕಡೆ ಇವತ್ತು ಜಗತ್ತಿನಲ್ಲಿ ಏನಪ್ಪ 145 ಕೋಟಿ ಜನಸಂಖ್ಯೆ ಇದ್ದಂಥ ದೇಶ ಅಂದರೆ ಇದು ಒಂದೇ ಅದ. ಅದು ಒಮ್ಮದು ಆಗಬಾರ್ದಂತ ಪ್ರತಿಯೊಬ್ಬರು ನೀವೇನು ಸಾಹುಕಾರಕ್ಕೆ ಮಾಡ್ಬೇಕಲ್ಲತ್ತೀರಿ, ಸಾಹುಕಾರ ಆಗಬೇಕಲ್ಲತ್ತೀರಿ. ಆಗ್ರೆ ಸಂತೋಷದ ಮೆಹನತ್ ಮಾಡಾಗ ಇವತ್ತು ಎಲ್ಲ MLA MP ಲೀಡರ್ಗಳೆಲ್ಲನೇ ಯಾವ ಹೊಲ್ದಾನ ಹೇಗಿಲ್ ಹೊಡೆದಾರ, ಎಲ್ಲೇನಪ್ಪ ಅಂದ್ರೆ ಘಳಿಸ್ಯಾರ. ಅದು ಬೇಕಲ್ಲ. ನಾನು ರೈತಿದ್ದೆ ಬರ್ತಿಗೆ, MLA ಬಿ ನಾನು ರೈತಿದ್ದೆ ಅಂತಾನೆ, MP ಬಿ ನಾನು ರೈತಿದ್ದೆ ಅಂತಾನೆ, ಲೀಡರ್ ಬಿ ಮುಖ್ಯಮಂತ್ರಿ ಮಂತ್ರಿ ಎಲ್ಲ ರೈತ ಅಂತಾರೆ, ಎಲ್ಲರೂ ರೈತ ಅಂತಾರೆ. ಆದ್ರೆ ಹೊಲದಲ್ಲಿ ಹೋಗಿಲ್ಲ. ಮಂದಿ ನಮಗೆ ಹುಲ್ಲು ಮಾಡ್ಲಿಕ್ಕೆ ಈ ಟೈಪ್ ಅಂತ ಇದ್ದಾರೆ. ಅದಕ್ಕೆ ನಮ್ಮ ಕಳಕಳಿ ಅದ. ಏನು ಅಂದರೆ ಎಲ್ಲ ಜನಪ್ರತಿನಿಧಿಗಳು ಯಾವುದೇ ಪಕ್ಷದವ್ರು ಇರಲಿ ಎಲ್ಲನೇ, ಪೈಲೆ ನೀವು ಜನಪ್ರತಿನಿಧಿ ಆರಿಸಿರಿ, ನಿಮ್ಮ ಹಣೆ ಬರ ನಾವು ಬರ್ದಿದ್ದೀವಿ, ನಮ್ಗೆ ಆಯಾಳಕ್ಕೆ ಏನು ಮಾಡಿರಿ, ಸರಿ ಕುಡಿಸಿರಿ, ಹುಲ್ಲು ಮಾಡಿರಿ, ರೊಕ್ಕ ಕೊಟ್ಟಿರಿ, ಓಟ್ ಹಾಕೊಂಡು ಹೋಗಿರಿ. ನೀವು ಪಾಯಿಂಟ್ ಗೊತ್ತಿಲ್ಲ, ಓಟ್ ಹಾಕೊಂಡು ಹೋಗಿರಲ್ಲ, ಹೋಗಿ ನಮ್ಮಾಗೆ ನೀವು ಆಗ್ತಾ ಇದ್ರಿ ಎಲ್ಲನೇ. ಅದಕ್ಕಂಬ ನಿಮ್ಗೊಂದು ಕಾರ್ಟೂನು ಕೊಡ್ತೀನಿ ಎಲ್ಲನೇ, ಬೇಕಾದ್ರೆ ಫೋಟೋ ಮಾಡ್ಕೊಂಬಂಗಿದ್ರೆ ಮಾಡ್ಕೋರಿ. ಈ ರಿಕವರಿ ರೆಕಾರ್ಡ್ ಏನಪ್ಪ ಅಂದ್ರೆ ಇದ್ರಾಗ ಹಾಕಿವಿ ಎಲ್ಲನೇ.
ಇಲ್ಲಿ ಇಲ್ಲಿ ರೆಕಾರ್ಡ್ ಏನೈತಿ, ಏನು ಪಾಯಿಂಟ್ ಐತಿ ಇಲ್ಲಿ ನಮ್ಮದು ಮ್ಯಾಗಿನ ಪ್ಯಾರಾಗ್ರಾಫ್ದಾಗೆಲ್ಲ ಬರೆದಿದ್ದೇವೆ ಎಲ್ಲನೇ. ಇದು ಏನದ ಅಂತಮ್ಮ ನೀವು ತಿಳ್ಕೊಡ್ರಿ ಎಲ್ಲನೇ. ಇವತ್ತು ಯಾರೇ ಏನಪ್ಪ ಅಂದ್ರೆ ಫ್ಯಾಕ್ಟ್ರಿ ಕಾಟ ರಾಂಗ್ ಅದ, ಸೆಷನ್ ಜುಮ್ಮೆದಾರಿ ನೀವು. ಅದ್ರ ಬಾದ್ ನೌಕರಿ MD ಬರೋರು ನೀವೇ ಏನಪ್ಪ ಅಪಾಯಿಂಟ್ ಮಾಡಿರಿ, ಇದನ್ನು ತಪ್ಪು ಎಲ್ಲನೇ. ಇವತ್ತು ರೇಟ್ ಏನಪ್ಪ ಅಂದ್ರೆ MP MLA ಎಲ್ಲರೂ ನೀವೇ ಇದ್ದು ಇವತ್ತು ನಮ್ಮ ರೇಟ್ ಹೆಂಗೆ ಕಮ್ಮಿ ಕೊಡ್ತೀರಿ? ಶಾಸನ ಸಭೆಗೆ ಮಾಡ್ಕೋರಿ, ರೇಟ್ ಸಕ್ರೆ ಕಮ್ಮಿ ಆದ್ರೆ ಅಲ್ಲಿ ಮಾಡ್ಕೋರಿ ನೀವೆಲ್ಲನೇ. ಅದೇನಿಲ್ಲ, ತಾವು ಗಳಿಸ್ಕೊಳಕ, ತಾವು ಸಾಹುಕಾರ ಆಗ್ಲಾಕ, ಅದು ಒಂದಕ್ಕೆ ಬಿಟ್ಟು ಇವ್ರದ್ದು ಏನು ಏನಪ್ಪ ಅಂದ್ರೆ ಮಾಡ್ತಾ ಇಲ್ಲ, ರೈತರು ಸೇವೆ ಮಾಡ್ತಾ ಇಲ್ಲ, ರೈತರು ಭೇಟಿ ಆಯ್ತಾ ಇಲ್ಲ, ಅಧಿಕಾರ ಸಿಕ್ಕಾಗ ಅಧಿಕಾರದಿಂದ ಹುಷಾರದಿಂದ ಓಡಾಡ್ತಾ ಇದ್ದಾರೆ. ಅದಕ್ಕಮ್ಮ ನಮ್ಮ ಕಳಕಳಿಯ ವಿನಂತಿ ಮತ್ತು ಎಚ್ಚರಿಕೆ ಎರಡೂ ಭೀ ಐತಿ ಎಲ್ಲನೇ. ಅದ್ರ ಕಡೆ ನೀವೇನವನ್ನ ಇದಕ್ಕಂತಮ್ಮ ನೋಡಿಕೊಂಡು ತಾವೇನಪ್ಪ ಅಂದ್ರೆ ನಮಗೆ ರೇಟ್ ಏನಪ್ಪ ಅಂದ್ರೆ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಡ್ರಿ. ರೈತರಿಗೆ ಮಾಡ್ತಾ ಇದ್ರಿ ನೀವು, ನಮಗೆ ಬಂದು ಗೊತ್ತಾಗ್ಯದಲ್ಲೇ ಡಿವೈಡ್ ಆ್ಯಂಡ್ ರೂಲ್ ಮಾಡಲ್ದಪ್ಲೇ ರೈತರು ಸರಿ ಬಂದು ಮಾತಾಡಿ 3200 ಕೊಡ್ರಿ ಅಂತೇಳಿ ನಮ್ಮ ಕಳಿ ಕೇಳ್ಕೊತಾ ಇದ್ದೀವಿ. ₹1 ಕಾಯಿನ್ ಅದ ರೀ ನನ್ನ ಹತ್ರನಾ ಇಲ್ಲ. ಯಾಕಂದ್ರೆ ಸರ್ಕಾರ ₹1ಗೆ ಒಂದೊಂದು ಎಕರೆ 2 ಎಕರೆ ದೊಡ್ಡ ಇಂಡಸ್ಟ್ರಿ ಅವ್ರಿಗೆ ಇದೇ ₹1 ಇದೇ ₹1 ದೇಶದಾಗ ರಾಜ್ಯದಾಗ ಎಷ್ಟೋ ಕಡೆ ಸರ್ಕಾರ ಇದೇ ₹1 ಒಂದೊಂದು ಎಕರೆ ಜಾಗವನ್ನು ಕಾರ್ಖಾನೆಯವ್ರಿಗೆ ಕೊಡ್ತಾರೆ ಸರ್. ಯಾಕೆ ಸರ್? ರೈತರಿಗೆ ₹3,200 ಅವ್ರು ಕೇಳಿದಂಥ ಬೆಲೆ ಎಲ್ಲ ಕಡೆ ಕೊಟ್ಟಿದ್ದಾರೆ, ಇಲ್ಲಿ ನಮ್ಮ ಕಡೆ ಕೊಡು ಅಂತ ಕೇಳಿದ್ರು. ಅಷ್ಟು ಕೊಡ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ? ₹1 ಒಂದು ಎಕರೆ ಕೊಡ್ತಾರೆ ಸರ್. ನಿಮ್ಗೆ ಯಾಕೆ ಈ ಎಲ್ಲ ಕಾರಣ ಏನದಂದರೆ ಇವ್ರು ರಾಜಕೀಯ ಪುಢಾರಿಗಳು. ಅವ್ರು MLA ಇರಲಿ MP ಇರಲಿ ಶಾಸನ ಮಾಡುವಂಥವ್ರು MP MLAಗಳೆಲ್ಲ ಇವ್ರು ಏನು ತಿಳ್ಕೊಂಡ್ರಂದ್ರೆ ಇವೆಲ್ಲ ಹುಚ್ಚುರವ. ಇವ್ರಿಗೇನಪ್ಪ ಅಂತಂದ್ರೆ ನಾವು ಹ್ಯಾಂಗೆ ಒಡೆದು ಆಳಬೇಕು ಅಂತಮ್ಮ ಅದು ಒಂದೇ ಕಲ್ತಿದ್ದಾರೆ, ಅದು ಒಮ್ಮೆ ತಿಳ್ಕೊಬೇಕು. ಯಾಕೆ ಜನರಿಗೆ ಗೊತ್ತಿದ್ದಿಲ್ಲ ಮೊದಲೆಲ್ಲನೇ, ಈಗ ಜನರಿಗೆ ಗೊತ್ತಾಗ್ಯದ ಏನಾಗ್ಯದ ಅಂತೇಳಿ. ಅದಕ್ಕಂತಂಬ ನಮ್ಮ ಕಳಕಳಿ ಏನದ ಅದು ಬಿಟ್ಕೊಡ್ರಿ. ಇವತ್ತು ಏನದಂದ್ರೆ ಇವ್ರಿಗೆ ಆಖರಿ ಏನಪ್ಪ ಅಂದ್ರೆ ಎಷ್ಟು ಗಳಿಸ್ರು ಸಾವುಕಾರ ಆಯ್ತಾರೆ ಇವರಿಗೆಲ್ಲನೇ. ಒಂದು ಪಾಯಿಂಟ್ ನನ್ನ ಚಾಲೆಂಜ್ ಅದ ಎಲ್ಲನೇ, ಎಷ್ಟು ಕೋಟಿ ಗಳಿಸ್ಬೇಕು ಅಥವಾ ಅರ್ಬ ಬೇಕು, ಏಟಿದ್ರೆ ಇವ್ರಿಗೆ ಶಾಂತಿ ಐತಿ ಎಲ್ಲ ನಮಗೆ ಅಂತಾರೆ ಪೂರನೇ. ಅಲ್ರಿ ಒಬ್ಬ ರೈತನ ರೋಡಿ ಮೇಲೆ ಬದುಕ್ಲತ್ತಾನ, ಇವತ್ತು ಅವ್ನು ಏನು ಕಿಮ್ಮತ್ತಿಲ್ಲ. ಎಲ್ಲ ಲೀಡರ್ಗಳು ಸಾವುಕಾರ ಆಗಬೇಕು, ಅವ್ನ ನಾ ಸಾವುಕಾರ ಆಗಬೇಕು, ನನಗೆ ಇವ ಸಾವುಕಾರ ಆಗಬೇಕು. ಅದು ಒಂದಕ್ಕೆ ಬಿಟ್ಟು ಇವ್ರ ಹತ್ರ ಏನೂ ಇಲ್ಲ. ಓನ್ಲಿ ಆರ್ಥಿಕವಾಗಿ ಅಲ್ಲೇ ಜ್ಞಾನ ಬುದ್ಧಿಯಿಂದ ಸಾವುಕಾರ ಆಗ್ರಿ ನೀವೆಲ್ಲನೇ, ಜ್ಞಾನದಿಂದ ಸಾವುಕಾರ ಆಗ್ರಿ ಎಲ್ಲನೇ. ಆರ್ಥಿಕದಿಂದ ಏನು ಸಾವುಕಾರ ಐತ್ರಿ ಎಲ್ಲನೇ. ಸತ್ರ ನೀವು ಒಯ್ಯೋದು ಏನೂ ಇಲ್ಲ. ಮೊನ್ನೆ ಮುಂದೆ ಹೇಳ್ತೀನಿ ಎಲ್ಲನೇ, SL ಭೈರಪ್ಪ ಅಂತ ಏನಪ್ಪ ಅಂದ್ರೆ ಒಬ್ಬ ದೊಡ್ಡ ಸಾಹಿತಿಗಳು, ಹೊರಗಿನ ದೇಶಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆದವ್ರ ಸಾಹಿತಿಗಳೆಲ್ಲನೇ. ಅವ್ರು ಸತ್ತಾಗ ಒಂದು ಬರೆದ್ರು ಏನು ಅಂದರೆ, ನಾನು ಸತ್ತರೆ ಅವ್ರು ಹಾರೋರಿದ್ರು ಎಲ್ಲನೇ, ನನ್ನ ಹೆಣಕ್ಕೆ ನನ್ನ ಮಕ್ಕಳು ಬೆಂಕಿ ಹಚ್ಚಬಾರ್ದು ಅಂತ ಬರೆದ್ರು. ಯಾಕೆ ಬರೆದ್ರು ಅಂದರೆ ಆ ಮಕ್ಕಳು ಏನಪ್ಪ ಅಂದ್ರೆ ಅವ್ರು ಹೇಳಿದಂಥ ವಿರೋಧಿವಾಗಿ ಏನಪ್ಪ ಬಂದರು. ಇವತ್ತು ಹಂಗೆ ಈಗ ಜನರು ಏನಪ್ಪ ಅಂದ್ರೆ ತಂದೆ ಇದ್ದಂಗೆ, ನೀವು ಮಕ್ಕಳಿದ್ದಂಗೆ ಎಲ್ಲನೇ. ಈಗ ನೀವೇನು ಮಾಡ್ತಾಯಿದ್ರಿ, ಎಲ್ಲ ಆಸ್ತಿ ಗಳಿಸಿ ಮುಂದೆ ಮಕ್ಕಳ ಕಡಿದು ಮಾಡ್ತಾಯಿದ್ರಿ ಎಲ್ಲನೇ. ಇವತ್ತಲ್ಲಿ ಎಕ್ಸಾಂಪಲ್ ಅದ, SL ಭೈರಪ್ಪ ಅವ್ರದ್ದು ಎಕ್ಸಾಂಪಲ್ ಅದ. ಹಂಗೆ ನೀವು ತಿಳ್ಕೊರಿ ಎಲ್ಲನೇ. ಈಗ ಏನಿದೆ, ನಾವು ಪ್ರಜೆಗಳು, ನಾವು ಏನಪ್ಪ ತಾಯಿ ತಂದೆ ಸ್ಥಾನದಾಗಿದ್ದಂಥವ್ರು ಎಲ್ಲನೇ. ನೀವು ಓನ್ಲಿ ಏನಪ್ಪ ಹಣಕ್ಕಾಗಿ ಏನಪ್ಪ ಅಂದ್ರೆ ಹೆಣ ಆಗಬೇಡ್ರಿ. ಲಾಸ್ಟ್ ಮೂಮೆಂಟ್ ಹಣಕ್ಕಾಗಿ ನೀವು ಹೆಣ ಆಯ್ತು ರೀ ಎಲ್ಲನೇ. ಅದು ಆಗಬೇಡ್ರಿ ಅಂತೇಳಿ ಏನಪ್ಪ ನಾನು ಕಳಕಳಿಯಿಂದ ಏನಪ್ಪ ಅಂತ ಕೇಳ್ಕೊತಾ ಇದ್ದೀನಿ ಅಂತ ತಿಳ್ಕೊರಿ. ಅದಕ್ಕೆ ರೈತರ ಸಾಮಾನ್ಯರಿಲ್ಲ, ರೈತರು ಎಲ್ಲ ಬೆಳೆಸ್ಕೊಡ್ತಾ ಇದ್ದಾರೆ. ರೈತನೇ ದೇಶದ ಬೆನ್ನೆಲುಬು, ಅನ್ನದಾತ, ನೇಗಿಲ ಯೋಗಿ. ಎಷ್ಟು ಮೆಡಲ್ ಕೊಟ್ಟಿರಿ, ಇಷ್ಟು ಮೆಡಲ್ ಅವ ಹಾಕೊಂಡು ನೆಲ್ದಾಗ ಹೋಯ್ತಾ ಇದ್ದಾನ. ಮತ್ತು ಹೆಸರು ಹೇಳಕ್ಕೆ ಇವತ್ತು ಏನಾಗ್ಯದ, ನಾನು ಬದ್ಮಾಶ್ ಇರ್ತೀನಿ, ನೀವೆಲ್ಲ ಸಾವೂರಾಗ್ರಿ. ಇವತ್ತು ಹೆಂಗದಂದ್ರೆ ಇವ್ರು ಹೆಂಗೆ ಮಾಡ್ತಾ ಇದ್ದಾರೆ, ನಾವು ಬದ್ಮಾಶ್ ಇರ್ತೀವಿ, ನೀವು ಸಾವೂರಾಗ್ರಿ, ನಾವು ಸಾವು ಮಾಡಿ ನಿಮ್ಮ ಮ್ಯಾಗೆ ಅಟ್ಯಾಕ್ ಮಾಡ್ಲಾ ಬರ್ತು ಅಂಥೇಳಿ ಅನೇಕ ಏನಪ್ಪ ಅಂದ್ರೆ ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಹೋಗಿ ಹಗಲತ್ತು ಕಾಲು ಬೀಳ್ತಾರೆ. ಇವು ರಾತ್ರಿ ಹೋಗಿ ಆ ಕಾವಿಧಾರಿಗಳು ಇವ್ರಿಗೆ ಕಾಲು ಬೀಳ್ತಾರೆ. ಇವರೆಲ್ಲ ಎಲ್ಲದರಿ ಇದು ರಾಜಕೀಯದ ಎಲ್ಲನೇ. ಈ ಪಾಯಿಂಟ್ ಸಾಮಾನ್ಯ ಅಲ್ಲಿದೆ ಎಲ್ಲನೇ. ಇದನ್ನ ರೀತಿಯಿಂದ ಏನಪ್ಪ ಅಂದರೆ ಒಳ್ಳೆದು. ಅದಕ್ಕೆ ಸ್ವಾಮಿಗಳನ್ನ ಹೋಗಿ ಕಾಲು ಬೀಳ್ತೇವಲ್ಲ, ತ್ಯಾಗಿಗಳು ಅಂತೇಳಿ ಅವ್ರದಿಂದ ನಮಗೆ ಹೇಳಿಸ್ತಾರೆ ಏನಂದ್ರೆ ಹಿಂಗದ, ಅವ್ರು ಸಾಬರ್ ಹಂಗಾರ, ಇವ್ರು ಸಾಬರ್ ಹಿಂಗಾರ ಅಂತೇಳಿ. ಇದು ಯಾಕೆ ಆಯ್ತಾ ಇದೆ? ಅದಕ್ಕೆ ನನ್ನ ಕಳಕಳಿಯದ. ಇವತ್ತೇನಪ್ಪ ಅಂದ್ರೆ ಇವತ್ತು ಪ್ರಮುಖವಾಗಿ ತ್ಯಾಗಿಗಳಾದಂಥ ಕಾವಿಧಾರಿಗಳು ಸೇವಾ ಮಾಡಿ, ನೀವು ಸೇವಕರು ವಿನ ಸೇವನಾಕರಲ್ಲ, ನೀವು ನಮ್ಮ ಸೇವಾ ಮಾಡೋರು. ಆದರೆ ನಮ್ಮನ್ನೇ ನುಂಗ್ತಾ ಇದ್ದೀರಿ ನೀವು ನಮಗೆ ಸೇವಾ ಮಾಡೋದಿದ್ರೆ ಅದು ಇಲ್ಲ, ನೀವು ನಮ್ಮನ್ನೇ ನುಂಗ್ತಾ ಇದ್ರಿ. ಅದಕ್ಕೆ ನೀವು ತಿಳ್ಕೊರಿ, ಹಣದಿಂದ ಆರ್ಥಿಕದಿಂದ ಸಾಹುಕಾರ ಕರೋಡಪತಿ ಆಗಬೇಡ್ರಿ, ಬುದ್ಧಿಯಿಂದ ಆಗ್ರಿ, ಜ್ಞಾನದಿಂದ ಸೇವಾ ಭಾವನದಿಂದ ಆಗ್ರಿ ಅಂತೇಳಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಒಂದೇ ಒಂದು ಆಖರಿಗೆ ಈ ಪಾಯಿಂಟಿಗೆ ತರಬೇಡ್ರಿ. ಅದಕ್ಕೆ ಏನಪ್ಪ ಅಂದ್ರೆ ಇವತ್ತು ಸುಮ್ಮನೆ ಏನು ಸರ್ಕಾರ ಮಾಡಿದೆ, ಒಂದೇಳೆ ಬರ್ತೀರಿ ನಾವು ಸರ್ಕಾರ ಕೇಳ್ತೀವಿ, ಮುಖ್ಯಮಂತ್ರಿ ಮಾಡಿದಂಥ 3,300 ಏನು ರೂಪಾಯಿ ಅಷ್ಟೇ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದ್ರೆ ಭೀ ಏನೋ ಅದ ಅಂತ ತಿಳ್ಕೊಂಡು ನಾವು ಸ್ವಲ್ಪ ಏನಪ್ಪ ಮಾಡ್ತಾ ಇದ್ದೀವಿ. ಇಲ್ಲಿ ಎಷ್ಟು ಜನ ಪ್ರತಿಭಟನೆಗೆ ಕೂತ್ಕೊಂಡಿದ್ದಾರೆ, ಅಹೋರಾತ್ರಿ ಧರಣಿಗೆ ಕೂತ್ಕೊಂಡಿದ್ದಾರೆ. ಇಲ್ಲಿ ಧರಣಿಗೆ ಕೂತವರು ಯಾರು ಸರ್ಕಾರಿ ನೌಕರಿಯನ್ನು ಹೆಚ್ಚಿಗೆ ಮಾಡಿ ಅಂತ ಕೇಳೋರಲ್ಲ, ಯಾರು ಕಾರ್ಪೊರೇಟ್ ಕಂಪನಿಗಳ ಎಂಪ್ಲಾಯ್ಗಳು ಅಲ್ಲ,
ಯಾರು ಸರ್ಕಾರಿ ನೌಕರರು ಅಲ್ಲ, ಯಾರು ಬಿಸ್ನೆಸ್ ಮ್ಯಾನ್. ಇಲ್ಲಿ ಪ್ರತಿಭಟನೆ ಕೂತ್ಕೊಂಡವರು 1 ವರ್ಷ 1.5 ವರ್ಷ ಕಬ್ಬಿಗೆ ರಾತ್ರಿ 2 ಗಂಟೆಗೆ ನೀರನ್ನು ಬಿಟ್ಟು ಶಾರ್ಟ್ ಸರ್ಕ್ಯೂಟ್ ಆಗಿ ಕಬ್ಬು ಸುಟ್ಟು ಹೋದಾಗ ಆತ್ಮಹತ್ಯೆಗೆ ಶರಣಾಗಿರುವಂಥ ಕುಟುಂಬದವರು ಇಲ್ಲಿ ಪ್ರತಿಭಟನೆ ಕೂತ್ಕೊಂಡವ್ರು ಯಾರು ಅಂಬಾನಿ ಅದಾನಿಯ ಮಕ್ಕಳಲ್ಲ. ಇಲ್ಲಿ ಪ್ರತಿಭಟನೆ ಕೂತ್ಕೊಂಡವರು ಈ ಭಾಗದ ಕಬ್ಬು ಬೆಳೆಗಾರರೇ. ಇವ್ರನ್ನ ಮನುಷ್ಯರಾಗಿ ರೈತರನ್ನಾಗಿ ನೋಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂದರೆ ಯಾರೋ 1,000 ರೂಪಾಯಿ ಸಂಬಳ ಹೆಚ್ಚಿ ಮಾಡಿಗೆ ಅಂತ ಪ್ರೊಟೆಸ್ಟ್ ಮಾಡಿದಾಗ ಒಂದೇ ಗಂಟೆಯಲ್ಲಿ ಸರ್ಕಾರದವ್ರು ಬಂದು ಮನವಿಯನ್ನು ಸ್ವೀಕರಿಸಿ ಅವರ ಮನವಿಯನ್ನು ಆಲಿಸ್ತೀರಿ. ಯಾರೋ ಒಂದು ನಮಗೆ ಬೇರೆ ಕಡೆ ವರ್ಗಾವಣೆ ಮಾಡಿ ಇಲ್ಲ ನಮಗೆ ಕೆಲಸ ಕಡಿಮೆ ಮಾಡಿಸಿ ಅಂತ ಯಾರಾದರೂ ಪ್ರತಿಭಟನೆ ಮಾಡಿದಾಗ ಒಂದೇ ದಿನಕ್ಕೆ ಸರ್ಕಾರದ ಪ್ರತಿನಿಧಿಗಳು ಬಂದು ಓಡಾಡಿ ಇದು ಮಾಡ್ತೀರಿ. ಇಲ್ಲಿ ಇಷ್ಟೊಂದು ಚಳಿಯಲ್ಲಿಯೂ ಕೂಡ ಅಹೋರಾತ್ರಿಯನ್ನು ಧರಣಿ ನಡೆಸ್ತಾ ಇದ್ದಾಗ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳು ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದೀರಿ ವಿನಃ ಯಾರು ಕೂಡ ರೈತರ ಸಮಸ್ಯೆಯನ್ನು ಕೇಳ್ತಾ ಇಲ್ಲ. ಒಬ್ಬ ರೈತನ ಮಗನಾಗಿ ಇವತ್ತು ನನಗೂ ಕೂಡ ಒಂದಿಷ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆ. ನಮ್ಮ ಅಪ್ಪ ಇಷ್ಟು ದಿನ ಎಷ್ಟು ರೈತರಿಕೆ ಮಾಡಿಕೊಂಡು ಬಂದಾಗ ನನಗನ್ನಿಸ್ತಾ ಇತ್ತು ಆವಾಗ ಏನೋ ಮಾಡ್ತಾರೆ ಹೊಟ್ಟೆಪಾಡಿಗೆ ಅಂತ. ಆದರೆ ಈ ಸ್ವತಂತ್ರ ಭಾರತದಲ್ಲಿ ಇಂದಿಗೂ ಕೂಡ ಸ್ವತಂತ್ರ ಸಿಕ್ಕು ನಮಗೆ 80 ವರ್ಷಗಳಾಗ್ತಾ ಇದೆ. 80 ವರ್ಷಗಳ ಸರಿಸುಮಾರು ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ್ತಾ ಇದ್ದಾಗೂ ಕೂಡ ಇವತ್ತಿಗೂ ಕೂಡ ಈ ದೇಶದಲ್ಲಿ ಒಬ್ಬ ರೈತ ತಾನು ಬೆಳೆದಂಥ ಬೆಳೆಗೆ ನಮಗೆ ದರ ಕೊಡಿ ಅಂತ ಭಿಕ್ಷೆ ಬೇಡೋದಾಗ್ತಾ ಇದೆ. ಯಾಕಂದರೆ ಪ್ರತಿಭಟನೆ ಅಂತ ನಾನು ಯಾಕೆ ಹೇಳ್ತಾ ಇಲ್ಲ ಅಂದರೆ, ಪ್ರತಿಭಟನೆ ಮಾಡಿದರೆ ರೈತರ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ಅವತ್ತೇ ಬಂದು ನೀವು ದರ ನಿಗದಿ ಮಾಡ್ತಿದ್ರಿ. ಅವ್ರು ಕೇಳಿದಷ್ಟು ಕೊಡ್ಲಿಕ್ಕಾಗಲಿಲ್ಲ ಅಂದ್ರೆ ಏನೋ 100-200 ಕಡಿಮೆ ಮಾಡಿ ಆದರೂ ಕೊಡ್ತಿದ್ರಿ. ಆದರೆ ಇವತ್ತಿಗೂ ಕೂಡ ಸ್ವತಂತ್ರ ಭಾರತದಲ್ಲಿ ತಾನು ಬೆಳೆದಂಥ ಬೆಳೆಗೆ ಭಿಕ್ಷೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ನಮ್ಮ ದೇಶ ನಮ್ಮ ರಾಜ್ಯ ಎತ್ತ ಕಡೆ ಸಾಗ್ತಾ ಇದೆ. ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಯಾರು ಕೂಡ ಕೇವಲ ಕಾರ್ಪೊರೇಟ್ ಕಂಪನಿಯವ್ರು ನಿಮಗೆ ಓಟ್ ಹಾಕಿದಾಗ ಗೆದ್ದಿಲ್ಲ, ಖಾಲಿ ಟೆಕ್ ಕಂಪನಿಯವ್ರು ಓಟ್ ಹಾಕಿದಾಗ ನೀವು ಗೆದ್ದಿಲ್ಲ. ಸಿದ್ದರಾಮಯ್ಯ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ರೇ, ನಿಮಗೆ ಯಾರು ಕೂಡ ಸರ್ಕಾರಿ ನೌಕರರು ಓಟ್ ಹಾಕಿದಾಗ ಮಾತ್ರ ಗೆದ್ದಿಲ್ಲ, ನಿಮಗೆ ಕೇವಲ ರಾಜಕಾರಣಿಗಳ ಮಕ್ಕಳು ಓಟ್ ಹಾಕಿದಾಗ ಗೆದ್ದಿಲ್ಲ. ನೀವು ಗೆದ್ದಿದ್ದು ಇದೇ ಕಬ್ಬು ಬೆಳೆಗಾರರು, ಇದೇ ಕೃಷಿ ಮಾಡುವಂಥ ರೈತರು, ಇದೇ ಹೊಲದಲ್ಲಿ ಕೆಲಸ ಮಾಡುವಂಥ ರೈತರು ಓಟ್ ಹಾಕಿದಾಗ ನೀವು ಗೆದ್ದಿದ್ದೀರಾ. ಇದನ್ನು ಮರಿಬೇಡಿ. ಯಾಕಂದರೆ ಇವತ್ತು ಆ ರೈತರ ಕಷ್ಟವನ್ನು ಕೇಳಿದಾಗ, ಆ ರೈತರ ಮನಸ್ಸಿನ ಭಾವನೆಗಳನ್ನು ಕೇಳಿದಾಗ ನಿಜಕ್ಕೂ ಅಕ್ಕಪಕ್ಕ ಕೂತವರ ಮನಸ್ಸು ಕೂಡ ಕರಗಿ ಹೋಗುತ್ತೆ. ಆದರೆ ಸರ್ಕಾರಕ್ಕೆ ಮಾತ್ರ ಯಾಕೆ ಕನಿಕರ ಬರ್ತಾ ಇಲ್ಲ ಬೀದರ್ ಜಿಲ್ಲೆಯ ರೈತರ ಬಗ್ಗೆ ಅನ್ನೋದು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಇದು ಕೇವಲ ಇಲ್ಲಿದ್ದಷ್ಟು ಜನರ ಮಾತ್ರ ಬೇಡಿಕೆ ಅಲ್ಲ. ಕಬ್ಬು ಬೆಳೆಯೋರು ಸಾವಿರಾರು ಗಟ್ಟಲೆಯಲ್ಲಿದ್ದಾರೆ. ಎಲ್ಲರೂ ಬಂದು ಪ್ರತಿಭಟನೆ ಕೂತ್ಕೊಂಡಾಗ ಮಾತ್ರ ಬರ್ತೀವಿ ಅನ್ನೋದು ತಪ್ಪು ಭಾವನೆ. ಯಾಕಂದರೆ ಎಲ್ರಿಗೂ ಕೂಡ ಕಷ್ಟ ಇದೆ, ಎಲ್ಲರೂ ಕಬ್ಬಿಗೆ ನೀರು ಬಿಡಬೇಕು. ಈ ಚಳಿ ನೋಡಿ ಬೀದರ್ ಜಿಲ್ಲೆಯಲ್ಲಿ ಯಾವ ರೀತಿ ಚಳಿ ಆಗ್ತಾ ಇದೆ. ಇಂತಹ ಚಳಿಯಲ್ಲಿಯೂ ಕೂಡ ಬೀದರ್ ಜಿಲ್ಲೆಯ ರೈತರು ಈ ಮಟ್ಟಿಗೆ ಅಹೋರಾತ್ರಿ ಧರಣಿ 7ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಇನ್ನೂ ಕೂಡ ಕಣ್ಣು ತೆರೆದು ನೋಡ್ತಾ ಇಲ್ಲ. ಅಂದರೆ ಸರ್ಕಾರ ಅದು ಎಂತಹ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡಿರಬೇಕು ಅನ್ನೋದು ಈಗ ನಮಗೆ ಅರ್ಥ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಎಲ್ಲರೂ ಚಳಿಯಲ್ಲಿ ಮಲ್ಕೋತಾ ಇದ್ದಾರೆ. ಈಗಾಗಲೇ ಕಾಸಿಮ್ ಅಲಿ ಅನ್ನೋರನ್ನ ಹಾಸ್ಪಿಟಲ್ಗೆ ತಗೊಂಡು ಹೋದರು. ಆ ಮಟ್ಟಿಗೆ ಚಳಿ ಇದೆ. ನೀವೆಲ್ಲ ಸ್ವೆಟರ್ಗಳನ್ನು ಹಾಕ್ಕೊಂಡು ಇನೋವಾ ಕ್ರಿಸ್ಟಾ ಕಾರಲ್ಲಿ, ಬುಲೋರೋ ಕಾರಲ್ಲಿ ನಿಮ್ಮ ಮಕ್ಕಳು ವಿದೇಶದಲ್ಲಿ ಆರಾಮಾಗಿ ವ್ಯಾಸಂಗ ಮಾಡ್ತಾರೆ. ಈ ರೈತರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗಬೇಕು, ಇಲ್ಲೇ ಒಂದು ಪ್ರೈವೇಟ್ ಸ್ಕೂಲಿಗೆ ಹೋಗಬೇಕು. 10-15 ಸಾವಿರ ರೂಪಾಯಿ ಫೀಸ್ ಇರುತ್ತೆ. ಅಲ್ಲಿ ಫೀಸ್ ಮಾತ್ರ ವರ್ಷಕ್ಕೆ 10,000-20,000 ಸಾವಿರ ಹೆಚ್ಚಿಗೆ ಆಗುತ್ತೆ. ಕಬ್ಬು ಬೆಳೆಗಾರರು ನನಗೆ ತಿಳಿದ ಮಟ್ಟಿಗೆ ಈ ಒಂದು ರೇಟ್ ಏನಿದೆ ಅದು ಕಳೆದ 10 ವರ್ಷಗಳಿಂದ ಅದೇ ರೇಟನ್ನು ಕೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ. ನೀವು ಕಾರ್ಪೊರೇಟ್ ಶಾಲೆಗಳನ್ನು ನಡೆಸ್ತೀರಿ, ಅಲ್ಲಿ ಫೀಸ್ಗಳನ್ನು ಲಕ್ಷ ತೊಗೊತೀರಿ. MBBS ಕಾಲೇಜ್ಗಳನ್ನು ನಡೆಸ್ತೀರಿ, ಲಕ್ಷ ಫೀಸ್ಗಳನ್ನು ತೊಗೊತೀರಿ. ರೈತರು ಬೆಳೆದಂಥ ಕಬ್ಬು ಸರ್ಕಾರ ಈ ಮಟ್ಟಿಗೆ 100-200 ಕೊಡೋಕ್ಕೂ ಕೂಡ ಚೌಕಾಶಿ ಮಾಡ್ತಾ ಇದೆ. ಅಂದರೆ ಈ ದೇಶದಲ್ಲಿ ಒಬ್ಬ ಕೃಷಿಯನ್ನು ನಂಬಿರುವಂಥ ಕೃಷಿಕ ಯಾವ ರೀತಿ ಕೃಷಿ ಮಾಡಬೇಕು? ಯುವಕರು ಕೃಷಿಗೆ ಬರಬೇಕಂತ ಹೇಳ್ತಾರೆ. ನಾನೊಬ್ಬ ಯುವಕನಾಗಿ ಸರ್ಕಾರ ಕೇಳ್ತಾ ಇದ್ದೀನಿ. ಈಗ ನನ್ನ ತಂದೆ ಸಮಾನರಾದವರು ಇವತ್ತು ಕುಂತು ಅವ್ರ ಕಣ್ಣೀರು ಕಥೆಯನ್ನು ಹೇಳ್ತಾ ಇದ್ದಾರೆ. ನಾನು ಯಾಕ್ರಿ ಕೃಷಿ ಮಾಡಬೇಕು? ರೈತರ ಮಕ್ಕಳೆಲ್ಲ ಕೃಷಿಯನ್ನು ಬಿಟ್ಟು ಎಲ್ಲರೂ ಸಿಟಿ ಕಡೆ ಬಂದಾಗ ನೀವು ಹೊಟ್ಟೆಗೆ ಏನು ರೀತಿ ತಿಂತೀರಾ? ಆವಾಗ ನಿಮಗೆ ಹೊಟ್ಟೆಗೆ ತಿನ್ನೋಕೆ ಏನಿರುತ್ತೆ? ಆವಾಗ ಅರ್ಥ ಆಗುತ್ತೆ ರೈತರ ಕಷ್ಟ ಏನು ಅನ್ನೋದನ್ನು. ಒಬ್ಬ ರೈತ ತನ್ನ ಮಗ ರೈತನಾಗಲಿ ಅಂತ ಬಯಸಬೇಕು ಅಂದರೆ ಆ ರೀತಿಯ ವ್ಯವಸ್ಥೆಯನ್ನು ರೈತರಿಗೆ ನೀವು ಮಾಡಿಕೊಡ್ಬೇಕು.
ಒಬ್ಬ ರೈತ ತನ್ನ ಮಗ ಹೈದರಾಬಾದ್ಗೆ ಹೋಗಲಿ, ಬೆಂಗಳೂರಿಗೆ ಹೋಗಲಿ, ಪುಣೆಗೆ ಹೋಗಲಿ, ಮುಂಬೈಗೆ ಹೋಗಲಿ ಅಂತ ಬಯಸ್ತಿದ್ದಾನೆ. ಯಾಕಂದರೆ ಅವರ ಮೈಯಲ್ಲಿ ಒಂದು ಹನಿ ರಕ್ತ ಇಲ್ಲದ ಹಾಗೆ ಕಷ್ಟಪಟ್ಟು ಕಬ್ಬನ್ನು ಬೆಳೆದಿದ್ದಾರೆ. ಆ ಕಬ್ಬು ಬೆಳೆದಾಗ ಕೂಡ ನಿಮಗೆ ಸರಿಯಾದ ದರ ಕೊಡಲಿಕ್ಕಾಗಲಿಲ್ಲ ಅಂದರೆ ಅವ್ರ ಮಕ್ಕಳಿಗೆ ಯಾಕ್ರಿ ಕೃಷಿ ಮಾಡಬೇಕು? ಅವ್ರ ಮಕ್ಕಳು ಪುಣೆ ಮುಂಬೈಗೆ ಹೋಗ್ತಾರೆ, ಅವ್ರ ಮಕ್ಕಳು ಅಲ್ಲೇ ಇರ್ತಾರೆ. ಅವರೆಲ್ಲರೂ ಹೋದಾಗ ನೀವೇ ಬಂದು ಉಳುಮೆ ಮಾಡಿಕೊಂಡು ನಿಮಗೇನು ಬೇಕು ಅದನ್ನು ತಿನ್ನಿ. ಆ ಪರಿಸ್ಥಿತಿಗೆ ಬಂದರೆ ನೀವು ಗಳಿಸಿರುವಂಥ ಕೋಟಿ ಎಲ್ಲವೂ ಕೂಡ ಶೂನ್ಯವಾಗಿ ಹೋಗುತ್ತೆ. ರೈತರ ಕಷ್ಟವನ್ನು ಅರಿತು ಈಗಲಾದರೂ ರೈತರಿಗೆ ಉತ್ತಮ ದರ ನೀಡಿ ಅನ್ನೋದು ನಮ್ಮ ವಾಹಿನಿಯ ಆಶಯ. ಸೊ ಇವತ್ತಿಗೆ ಈ ಪ್ರೈಮ್ ಟೈಮನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇದೇ ರೀತಿಯ ಧರಣಿ ಮುಂದುವರೆದ್ರೆ ಇದೇ ಸ್ಥಳಕ್ಕೆ ಬಂದು ನಾನು ಇಲ್ಲಿಂದಲೇ ಪ್ರೈಮ್ ಟೈಮನ್ನು ಮಾಡ್ತೀನಿ. ರೈತರಿಗೆ ನ್ಯಾಯ ಸಿಗುವ ವರೆಗೂ ನಿಮ್ಮ ವಾಹಿನಿ ನಿಮ್ಮ ಜೊತೆಗಿರುತ್ತೆ.